ಪ್ರೇಮ ಸ್ವರೂಪನಾದ ಭಗವಂತನನ್ನು ಪ್ರಾರ್ಥಿಸುತ್ತಾ ಮಹತ್ಪರ ಪಾದಾರವಿಂದಗಳಿಗೆ ನಮಿಸುತ್ತಾ ಈ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಮೂಲಭೂತ ಥಿಯಾಸಫಿ ಅನ್ನೋದರಲ್ಲಿ ಸ್ವಪ್ನಗಳ ಬಗ್ಗೆ ಜೆಫ್ರಿ ಎಡಿಸನ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಅದು ಪಾವ್ರಿಯವ್ರ ಬುಕ್ಕನ್ನು ನಾನು ಸ್ಟಡಿ ಮಾಡಿ ಪಾವ್ರಿಯವರು ಇನ್ನೂ ಡೀಟೇಲ್ಸಾಗಿ ಚೆನ್ನಾಗಿ ಹೇಳಿದ್ದಾರೆ. ಅದು ಒಂದು ಕ್ಲಾಸ್ಗೆ ಆಗೋದೇ ಇಲ್ಲ, ಅಷ್ಟು ಡೀಟೇಲ್ಸಾಗಿದೆ. ನಮಗೆ ಸ್ವಪ್ನಗಳು ಯಾಕೆ ಬೀಳುತ್ತೆ, ಹೇಗೆ ಬೀಳುತ್ತೆ, ಅದರಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಪಾವ್ರಿಯವರು ಅಷ್ಟು ಚೆನ್ನಾಗಿ ನಮಗೆ ಹೇಳಿದ್ದಾರೆ. ಈಗ ಏನಾಗುತ್ತೆ ಅಂದರೆ, ನಮ್ಮ ನಿದ್ರೆಯ ಸ್ವಭಾವ ಅಂತ ಹೇಳಿದ್ರು. ನಾವು ದೀರ್ಘ ನಿದ್ರೆಯಲ್ಲಿದ್ದಾಗ ಮನುಷ್ಯನ ಸ್ಥೂಲ ಶರೀರವು ಮತ್ತು ಅದರ ನಕಲಾದ ಛಾಯಾ ಶರೀರವು ನಮಗೆ ಸ್ಥೂಲ ಶರೀರ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ನಮ್ಮ ಸುತ್ತ ಒಂದು ಛಾಯಾ ಶರೀರ ಇದೆ. ಛಾಯಾ ಅಂದರೆ ಇದರಂತಲೇ ಪ್ರತಿಬಿಂಬವಾಗಿರುವಂಥ ಒಂದು ಶರೀರ. ಅದು ಹಾಸಿಗೆ ಮೇಲೆ ಶಾಂತವಾಗಿ ಮಲಗಿರುತ್ತೆ. ಜೀವಾತ್ಮನು ಕಾಮದೇಹದೊಡನೆ ಸ್ಥೂಲ ದೇಹದಿಂದ 5 ಅಡಿ ಎತ್ತರದಲ್ಲಿ ಶಾಂತವಾಗಿರ್ತಾನಂತೆ. ಈ ಸ್ಥೂಲ ಶರೀರದಿಂದ 5 ಅಡಿ ಮೇಲೆ ಶಾಂತವಾಗಿರ್ತಾನೆ. ಯಾರು? ಜೀವಾತ್ಮ. ಈ ದೇಹ ಮಲಗಿರುತ್ತೆಂಗೆ ಅದ್ರ ಸುತ್ತ ಸೂಕ್ಷ್ಮ ಶರೀರವೂ ಮಲಗಿರುತ್ತೆ. ಅದರಿಂದ 5 ಅಡಿ ಮೇಲೆ ಜೀವಾತ್ಮ ಇರ್ತಾನೆ ಅಂತ ಹೇಳ್ತಾರೆ. ಮತ್ತು ಮೆದುಳು ಏನು ಕೆಲಸ ಮಾಡ್ತಿರುತ್ತೆ ನಮ್ಮ ನಿದ್ರಾ ಸಮಯದಲ್ಲಿ ಅಂದರೆ, ನಿದ್ದೆ ಮಾಡುವಾಗ ಜೀವಾತ್ಮನು ಸ್ಥೂಲ ದೇಹವನ್ನು ಬಿಟ್ಟು ಹೊರಗೆ ಹೋಗಿರ್ತಾನೆ. ಯಾವಾಗಲೂ ಜೀವಾತ್ಮ ಸ್ಥೂಲ ದೇಹದನ್ನೇ ಒಂದಕ್ಕೊಂದು ಇರ್ತಾನೆ, ಜೊತೆ ಆಗಿರ್ತಾನೆ. ಅಂದರೆ ಪ್ರಾಣಮಯ ಶರೀರ ಅಂತೀವಲ್ಲ, ಸೂಕ್ಷ್ಮ ಶರೀರ. ಅದರಿಂದ ಆಚೆಗೆ ಜೀವಾತ್ಮನದು ಒಂದು ಅಂಡಾಕೃತಿಯಲ್ಲಿ ಇರುತ್ತೆ. ಅದರ ಪ್ರಭಾವವು ಈ ಸ್ಥೂಲ ದೇಹದ ಮೇಲೆ ಬೀಳ್ತಾನೆ ಇರುತ್ತೆ. ಜೀವಾತ್ಮ, ಆತ್ಮನ ಪ್ರತಿಬಿಂಬ ಜೀವಾತ್ಮ, ಪರಮಾತ್ಮನ ಪ್ರತಿಬಿಂಬ ಆತ್ಮ. ಪರಮಾತ್ಮ ಪುರುಷಾತ್ಮನಿಂದ ಆಗಿರುವಂಥವನು. ಹೀಗೆ ಅದು ದೇಹಗಳ ಬಗ್ಗೆ ಇವರು ಲಕ್ಷ್ಮೀಶ್ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಸನಾತನ ವಿದ್ಯೆಯಲ್ಲಿ ನಾವು ದೇಹಗಳನ್ನ ಯಾಕಪ್ಪ ಕೇಳ್ಕೋಬೇಕು, ಅದರಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಖಂಡಿತ ನಮ್ಮ ದೇಹ ಇದೊಂದೇ ಸ್ಥೂಲ ದೇಹ ಒಂದೇ ಅಲ್ಲ, ನಮ್ಮ ಸುತ್ತ ಇರುವ ದೇಹಗಳೆಲ್ಲ ನಮ್ಮ ಈ ಸ್ಥೂಲ ದೇಹದ ಮೇಲೆ ಕೆಲಸ ಮಾಡ್ತಾ ಇವೆ. ಆದ್ದರಿಂದ ನಮ್ಮ ರೋಗ ಬರೋದಕ್ಕಾಗಲಿ, ನಮ್ಮ ಕೋಪ ಬರೋದಕ್ಕಾಗಲಿ, ನಮಗೆ ಬೇರೆ ಬೇರೆ ಭಾವನೆಗಳು ಬರೋದಕ್ಕಾಗಲಿ ಎಲ್ಲವೂ ಇಲ್ಲಿ ಕಾಮ ಶರೀರದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಯಾಕೆ ಅಂತಂದರೆ ಆ ಪ್ರತಿಬಿಂಬ ಇದೆಯಲ್ಲ, ಸ್ಥೂಲ ಶರೀರದ ಪ್ರತಿಬಿಂಬ ಈ ಮೆದುಳು. ಈ ಸ್ಥೂಲ ದೇಹ ಏನು ಮಾಡೋಲ್ಲ, ಇದು ಒಂದು ವೆಹಿಕಲ್ ಅಷ್ಟೇ. ಇದರೊಳಗಿರೋ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಯಾಕೆಂದರೆ ಯೋಚನೆಗಳು ಮಾಡ್ತೀವಿ, ಭಾವನೆಗಳನ್ನು ವ್ಯಕ್ತಪಡಿಸ್ತಿರ್ತೀವಿ, ಅದೆಲ್ಲ ಕಾಮ ಶರೀರದಲ್ಲೂ ಸೇರಿಕೊಂಡಿರುತ್ತೆ. ಆದಾಗ್ಯೂ ಮೆದುಳು ಸುಮ್ಮನೆ ಇರುವುದಿಲ್ಲ. ಮೆದುಳು ಸುಮ್ಮನೆ ಇರಲ್ಲ. ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡೂ ನಿದ್ದೆ ಮಾಡ್ತಿರ್ತವೆ. ಆದರೆ ಮೆದುಳು ಮಾತ್ರ ಸುಮ್ಮನೆ ಇರೋದಿಲ್ವಂತೆ. ಏತಕ್ಕೆಂದರೆ ಸ್ಥೂಲ ದೇಹಕ್ಕೆ ಜೀವಾತ್ಮನು ಕೊಡುವ ಚೈತನ್ಯವಿಲ್ಲದಿ ತನ್ನದೇ ಆದ ಬೇರೆ ಚೈತನ್ಯವಿದೆಯಂತೆ. ಸ್ಥೂಲ ದೇಹಕ್ಕೆ ಜೀವಾತ್ಮ ಕೊಡೋದೇ ಅಲ್ಲದೇನೆ, ಚೈತನ್ಯ ಕೊಡೋದಲ್ದೇನೆ ಬೇರೆ ಒಂದು ಚೈತನ್ಯ ಇದೆಯಂತೆ. ಈ ಚೈತನ್ಯವು ದೇಹದಲ್ಲಿರುವ ಪ್ರಕೃತಿಯ ಕಣದಲ್ಲಿ ಈ ಸ್ಥೂಲ ದೇಹದ ಚೈತನ್ಯವು ಮೆದುಳಿನ ಮೇಲೆ ಬೀರುವ ಪ್ರಭಾವವು ತೀರ ಅಲ್ಪವಾದದ್ದು. ಈ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ಆ ಚೈತನ್ಯ ಇದೆ. ಅದು ಈ ದೇಹದ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ. ಜೀವಾತ್ಮನ ಪರಿಣಾಮ ಅಲ್ಲದೇನೆ ಇದು ಕೂಡ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಕಣದಲ್ಲಿರುವ ಚೈತನ್ಯವೂ ಕೂಡ ಈ ಸ್ಥೂಲ ದೇಹದ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಇದನ್ನು ಜೀವಾತ್ಮನ ಪ್ರಭಾವದೊಡನೆ ಇದನ್ನು ಹೋಲಿಸುವುದಕ್ಕೆ ಆಗುವುದಿಲ್ಲ. ಜೀವಾತ್ಮನ ಪ್ರಭಾವ ತುಂಬ ಸ್ಟ್ರಾಂಗ್ ಆಗಿ ತುಂಬ ಚೈತನ್ಯಯುಕ್ತವಾಗಿರುತ್ತೆ. ಆದರೆ ಈ ಪ್ರಕೃತಿಯಲ್ಲಿರುವ ಚೈತನ್ಯ ಇನ್ನೂ ಇದಕ್ಕೂ ಅದಕ್ಕೂ ಹೋಲ್ಸೋಕ್ಕಾಗಲ್ಲ. ಇದು ಕ್ಷಣಿಕ, ಸ್ವಲ್ಪ ಹೊತ್ತು ಬಂದು ಹೋಗುವಂಥದ್ದು ಅಂತ ಹೇಳ್ತಾರೆ. ಮೆದುಳಿನ ಸ್ಥಿತಿಯನ್ನು ವ್ಯತ್ಯಾಸಗೊಳಿಸುವ ಒಂದೊಂದು ಅಂಶವೂ ಕೂಡ ಮೇಲೇಳಿದಾಗೆ ಇರುವ ಪ್ರಕೃತಿ ಮೊತ್ತ ಅದು ಅಶುದ್ಧ ರಕ್ತವೇ ಆದುದ್ದೇ ಇದೆ ಮುಂತಾದವು. ನಮ್ಮ ರಕ್ತ ಶುದ್ಧವಾಗೂ ಇದೆ, ಅಶುದ್ಧವಾಗೂ ಎರಡು ಥರನೂ ಹರಿತಾ ಇದೆಯಲ್ಲ, ಅದರಿಂದಲೂ ಕೂಡ ಚೈತನ್ಯಗಳು ಹೊರಹೊಮ್ತಾ ಇರುತ್ತೆ. ಅದೂ ಕೂಡ ಪ್ರಭಾವ ಬೀರುತ್ತೆ. ನಾವು ನಿದ್ರಾವಸ್ಥೆಯಲ್ಲಿದ್ದು ಜೀವಾತ್ಮನ ಗಮನವು ಬೇರೆ ಕಡೆ ಕೇಂದ್ರೀಕೃತವಾಗಿರುವುದರಿಂದ ಮೆದುಳಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತಂತೆ. ನಿದ್ರೆ ಸಮಯದಲ್ಲಿ ಜೀವಾತ್ಮ ಬೇರೆ ಕಡೆ ಇರ್ತಾನೆ, ಈ ಪ್ರಕೃತಿಯಲ್ಲಿರುವ ಚೈತನ್ಯ ನಮ್ಮ ಮೇಲೆ ಪ್ರಭಾವ ಬೀರುತ್ತಂತೆ. ನೋಡಿ,
ನಮಗೆ ಕನಸುಗಳು ಬೀಳೋದು ಇದರಿಂದ, ಪ್ರಕೃತಿ ಚೈತನ್ಯದಿಂದ. ಮತ್ತು ಅಜೀರ್ಣವಾಗಿದ್ದರೆ, ನಿದ್ರೆ ಚೆನ್ನಾಗೇ ಬಾರದಿದ್ದಕ್ಕೆ ದುಶ್ಸ್ವಪ್ನಗಳು ಬೀಳುವುದು ಸಾಧಾರಣ. ಇದಕ್ಕೆ ಕಾರಣ ನಮ್ಮ ದೇಹ ಪ್ರಜ್ಞೆ ಎಲ್ಲ ಹೊಟ್ಟೆಯ ಮೇಲೆ ಹೊಟ್ಟೋಗ್ಬಿಟ್ಟಿರುತ್ತಂತೆ. ಅಜೀರ್ಣ ಆಗಿರುತ್ತೆ, ಏನೇನೋ ತಿಂದುಬಿಟ್ಟು ಸಿಕ್ಕಾಬಟ್ಟೆ ತಿಂದು ಅಜೀರ್ಣ ಆಗಿರುತ್ತೆ. ಅದು ನಮ್ಮ ದೇಹ ಪ್ರಜ್ಞೆ ಏನಾಗುತ್ತೆ, ದೇಹಕ್ಕೆ ಒಂದು ಪ್ರಜ್ಞೆ ಇದೆಯಲ್ಲ, ಅದು ಹೊಟ್ಟೆ ಕಡೆ ಗಮನ ಕೊಟ್ಟಿರ್ತಾ ಇರುತ್ತೆ. ಈ ವಿರುದ್ಧವಾದ ವ್ಯತ್ಯಾಸಗಳಿರುವುದರಿಂದಾಗಿ ನಮ್ಮ ದೇಹ ಪ್ರಜ್ಞೆಗೆ ವಿಚಿತ್ರವಾದ ಕೆಲವು ಲಕ್ಷಣಗಳಿವೆ. ಅವುಗಳು ಬಹಳ ಮಟ್ಟಿಗೆ ತನಗೆ ಆಗಿರೋ ಅನುಭವಗಳನ್ನು ಪುನಃ ಯಂತ್ರದ ತಿರುವಾಗ್ತಾ ಇರ್ತದಂತೆ. ನಮ್ಗೆ ಅನುಭವ ಆಗಿರುತ್ತಲ್ಲ, ಈ ಸ್ಥೂಲ ಲೋಕದಲ್ಲಿ ಅನುಭವ ಆಗಿರುತ್ತಲ್ಲ, ಯಾವಾಗ ಅಜೀರ್ಣ ಆಗಿ ನಿದ್ದೆ ಬರಲ್ವೋ, ನಾವು ಏನು ಅದು ತಾನಾಗೆ ಒಂದು ಸೃಷ್ಟಿ ಮಾಡಿಕೊಂಡು ಅದನ್ನೇ ಪುನಃ ತಿರುವಿ ಹಾಕಿ ಸ್ವಪ್ನದಲ್ಲಿ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದರ ಫಲಗಳೇ ವಿಚಿತ್ರವಾದದ್ದು, ಅರ್ಥವಿಲ್ಲದ್ದು. ಇದ್ರ ಫಲ ಅರ್ಥನೇ ಆಗಲ್ಲ. ಕೆಲವು ಕನಸು ಬಿತ್ತು ನನಗೇನು ಗೊತ್ತಾಗಲಿಲ್ಲ ಅಂತಾರೆ ನೋಡಿ, ಅದನ್ನು ಹೇಳೋಕ್ಕೆ ಬರಲ್ಲ, ಏನೇನೋ ವಿಚಿತ್ರವಾದ ಕನಸು ಬಿತ್ತು ಅಂತ ಹೇಳ್ತಾರಲ್ಲ, ಅವು ನಾವು ಎಚ್ಚೆತ್ತಿರುವಾಗ ಏನು ಯೋಚನೆ ಮಾಡಿರುವೆವೋ, ನಾವು ನಿದ್ದೆ ಮಾಡುವಾಗ ಅದೇ ನಮ್ಮ ಮೆದುಳಿನಲ್ಲಿ ಪ್ರಜ್ಞೆಯಲ್ಲಿ ಪುನರಾವರ್ತನೆ ಆಗ್ತಾ ಇರುತ್ತೆ. ನಾವು ಎಚ್ಚೆತ್ತಿರುವಾಗ ಈಗ ಸ್ಥೂಲ ದೇಹದಲ್ಲಿ ಇದ್ದೀವಿ, ನಾವು ಎಚ್ಚರಿಕೆ ಇದೆ, ನಾವು ಏನೇನು ಯೋಚನೆ ಮಾಡಿರ್ತೀವೋ ಅದು ಕೇಂದ್ರೀಕೃತವಾಗಿ ಒಂದು ಕಡೆ ಸೇರಿಕೊಂಡು ಆ ನಿದ್ರೆ ಬರೆದಿರೋವಂಥ ಸಮಯದಲ್ಲಿ, ದೇಹ ಸರಿಯಾಗಿಲ್ಲದೆ ಇರುವಂಥ ಸಮಯದಲ್ಲಿ ಅದು ವಿಚಿತ್ರವಾಗಿ ಸ್ವಪ್ನ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಅದೇ ನಮ್ಮ ಮೆದುಳಿನ ಪ್ರಜ್ಞೆಯಲ್ಲಿ ಪುನರಾವರ್ತನೆಯಾಗಿ ವಿಚಿತ್ರ ಬದಲಾವಣೆಯನ್ನು ಹೊಂದುತ್ತಂತೆ, ವಿಚಿತ್ರವಾಗಿ ಬದಲಾವಣೆ ತರ್ತಾ ಇರುತ್ತೆ ಅಂತ ಹೇಳ್ತಾರೆ. ಸ್ವಪ್ನದಲ್ಲಿ ಎಲ್ಲ ಕೆಲಸಗಳು ಯಜಮಾನರು ನಾವೇ. ಏನು ಸ್ವಪ್ನ ಬೀಳುತ್ತೋ ಅದಕ್ಕೆ ಯಜಮಾನರು ನಾವೇ. ಯಾರು? ಈ ಸ್ಥೂಲ ದೇಹದ ಪ್ರಜ್ಞೆ. ಸ್ಥೂಲ ದೇಹ ಅಲ್ಲ, ಸ್ಥೂಲ ದೇಹದ ಪ್ರಜ್ಞೆಯೇ ಯಜಮಾನನಾಗಿ ಕೆಲಸ. ನಮ್ಮಿಂದ ಅನುಭವಿಸಲ್ಪಟ್ಟ ನಾವು ಪಾತ್ರ ವಹಿಸಿದ ಅನುಭವವು ಹೀಗೆ ಮಾರ್ಪಾಟನ್ನು ಹೊಂದುತ್ತದೆ. ನಾವೇನು ಅನುಭವಿಸಿರ್ತೀವೋ ಅದೆಲ್ಲ ಮಾರ್ಪಾಟು ಮಾಡಿಕೊಳ್ಳುತ್ತೆ. ಅದು ಈ ಪ್ರಕೃತಿಯಲ್ಲಿರುವ ಚೈತನ್ಯ ಈ ಸ್ಥೂಲ ದೇಹ ಪ್ರಜ್ಞೆಯಲ್ಲಿ ತನಗಿಚ್ಛೆ ಬಂದಂಗೆ ಅದು ಸೃಷ್ಟಿಸ್ಕೊಂಡು ದೇವರು ದೊಡ್ಡವನು ಎಂಬ ಅಭಿಪ್ರಾಯವು ಸ್ವಪ್ನದಲ್ಲಿ ರೂಪವನ್ನು ತಾಳಿ, ಈಗ ನಾವು ದೇವರು ದೊಡ್ಡವನು ಅಂತ ದೇವ್ರ ಬಗ್ಗೆ ಎಲ್ಲ ನೋಡಿರ್ತೀವಿ, ದೇವಸ್ಥಾನಗಳಿಗೆ ಹೋಗಿರ್ತೀವಿ, ದೇವ್ರ ಗ್ರಹ ನೋಡಿರ್ತೀವಲ್ಲ, ದೇವರೇ ದೊಡ್ಡವನಪ್ಪ ಅಂತ ಮನಸ್ಸಿನಲ್ಲಿ ಅದು ಕೂತ್ಕೊಂಡ್ಬಿಟ್ಟಿರುತ್ತೆ, ಆ ದೇಹ ಪ್ರಜ್ಞೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಅದು ಆ ದೇವರೇ ಬಂದಂಗೆ ಕನಸಿನಲ್ಲಿ ನಮ್ಗೆ ಆಶೀರ್ವಾದ ಕೊಟ್ಟಂಗೆ, ನಮಗೇನೋ ಮಾತಾಡ್ದಂಗೆ ಇದೆಲ್ಲ ಕಲ್ಪನೆ ಮಾಡುತ್ತೆ. ಅದು ಈ ದೇಹ ಪ್ರಜ್ಞೆ. ದೇವರು ಅನ್ನೋ ಒಂದು ಯೋಚನೆಯನ್ನು ನಾವು ಅಲ್ಲಿ ಬಿಟ್ಬಿಟ್ರೆ ಸಾಕು, ಅದು ವಿಚಿತ್ರವಾಗಿ ಆ ದೇಹ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಬಂದು, ಅಯ್ಯೋ ದೇವ್ರು ಬಂದುಬಿಟ್ಟ, ನನಗೆ ಆಶೀರ್ವಾದ ಕೊಟ್ಬಿಟ್ಟ ಅಂತ ಹೇಳ್ತೀವಲ್ವ ಕೆಲವು ಸಾರಿ. ಇದೆಲ್ಲ ಸೃಷ್ಟಿ ಮಾಡೋದು ದೇಹ ಪ್ರಜ್ಞೆ. ಒಂದು ಯೋಚನೆ ಮಾಡಿ ಬಿಟ್ಟಿದ್ದು ದೇವರು ದೊಡ್ಡವನು ಅಂತ ಅಂದ ತಕ್ಷಣ ಒಂದು ಪುಸ್ತಕ ಓದ್ತಾ ಇರ್ತೀವಿ, ಆ ದೇವ್ರ ವಿಷಯನೇ ಮಾತಾಡ್ತಾ ಇರ್ತೀವಿ, ಅದೇ ಕಲ್ಪನೆ ಆಗಿ ದೇವ್ರ ಕನಸಲ್ಲಿ ಬಂದುಬಿಟ್ಟ, ನನಗೆ ಈ ಥರ ಹೇಳ್ದ ಆ ಥರ ಹೇಳ್ದ ಅಂತ ಹೇಳೋದನ್ನೆಲ್ಲ ನಾವೇ ದೇಹ ಪ್ರಜ್ಞೆ ಸೃಷ್ಟಿ ಮಾಡುತ್ತೆ. ನೋಡಿ, ದೇವರು ದೊಡ್ಡವನೆಂಬ ಅಭಿಪ್ರಾಯ ಸ್ವಪ್ನದಲ್ಲಿ ರೂಪವನ್ನು ತಾಳಿ ನಮಗೆ ದೇವರು ತನ್ನ ದಿವ್ಯ ಶಕ್ತಿಗಳನ್ನು ದರ್ಶನ ಕೊಡುವಂತೆ ಕೂಡ ಸೃಷ್ಟಿ ಆಗಿಬಿಡುತ್ತಂತೆ. ಇನ್ನೊಂದು ವಿಷಯವೇನೆಂದರೆ, ದೂರದಲ್ಲಿರುವವರು ಯೋಚನೆ ಮಾಡಿದರೆ ನಾವು ಅಲ್ಲಿಗೆ ಹೋದಂತೆ ಆಗುವುದು. ದೇವರು ಯಾರೋ ಒಬ್ಬರು ಯೋಚನೆ ಮಾಡ್ತಿರ್ತಾರೆ, ನಮಗೂ ಅವ್ರಿಗೂ ಯೋಚನೆ ತಾಡನ ಆಗ್ತಾ ಇರುತ್ತೆ, ನಾವು ಅಲ್ಲಿಗೆ ಹೋದಂಗೆ ಕನಸು ಬಿದ್ದುಬಿಡುತ್ತೆ. ಎಷ್ಟೋ ಸಾರಿ ನೋಡ್ತಾ ಇರ್ತೀವಿ, ನಾವು ಅವ್ರ ಮಕ್ಕಳುಗಳೇ ನೋಡಿರಲ್ಲ, ಯಾರೋ ಬಸ್ಸಲ್ಲೇ ನೋಡಿರ್ತೀವೋ ಅಥವಾ ಎಲ್ಲೋ ಫ್ರೆಂಡಾಗಿ ನೋಡಿರ್ತೀವೋ, ನಾವು ಅವ್ರ ಜೊತೆ ಮಾತಾಡ್ದಂಗೆ, ಅವ್ರ ಮನೆಗೆ ಹೋದಂಗೆ, ಅವರೇನೋ ನಮ್ಗೆ ಹೇಳ್ದಂಗೆ, ಇದೆಲ್ಲ ಸ್ವಪ್ನದ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ. ಅವರು ಮದ್ರಾಸ್ನಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಲಂಡನ್ನಲ್ಲಿರಲಿ, ಅಲ್ಲಿ ಆನೆ ಹೋಗ್ಬಿಟ್ಟಿರುತ್ತೆ ಈ ದೇಹ. ನಿಜಾನ ಇದು? ನೋಡಿ, ಸ್ವಪ್ನದಲ್ಲಿ ಎಷ್ಟು ಬೇಗ ಪ್ರಯಾಣ ಮಾಡುತ್ತೆ ಅಂತಂದರೆ ಅಷ್ಟು ಬೇಗ ಹೋಗ್ಬಿಡುತ್ತೆ ಅಲ್ಲಿಗೆ ಅವ್ರ ಹತ್ರಕ್ಕೆ. ಅಂದರೆ ಆ ಯೋಚನೆ ಮಾಡಿ ಬಿಟ್ಟಿರೋದು, ಸೃಷ್ಟಿ ಮಾಡಿರೋರು ನಾವೇ. ಯಾವಾಗಲೂ ನಾನು ಈಗ ಮಾಡಿಲ್ವಲ್ಲ, ಯಾಕೆ ಬಂತು ಅಂತೀವಿ. ಯಾವತ್ತೋ ಮಾಡಿದ್ದು, 1 ವರ್ಷದಿಂದ ಮಾಡಿದ್ದು ಕೂಡ ಅಲ್ಲಿರುತ್ತೆ ಆ ದೇಹ ಪ್ರಜ್ಞೆಯಲ್ಲಿ. ಅದು ಯಾವುದೂ ಇಲ್ಲದೆ ವಿಷಯ ಇಲ್ಲದಾಗ ಇದನ್ನೆಲ್ಲ ಕೆದಕಿ ನಮಗೆ ತೋರ್ಸೋಕ್ಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳ್ತಾರೆ. ಯೋಚನೆ ಸ್ವಪ್ನದಲ್ಲಿ ಬರುವುದೆಲ್ಲ ಒಂದು ವಿಚಿತ್ರವೇನೆಂದರೆ, ಒಂದು ವಸ್ತು ಜ್ಞಾಪಕಕ್ಕೆ ಬಂದರೆ ಅದರೊಂದಿಗೆ ಆ ವಸ್ತುವಿನ ಚಿತ್ರ ಮತ್ತು ವಸ್ತುವಿಗೆ ಸಂಬಂಧಪಟ್ಟ ಹಿನ್ನೆಲೆಯ ಚಿತ್ರಗಳು ಎಲ್ಲವೂ ಒಟ್ಟಿಗೆ ಬರುವವು. ಒಂದು ವಸ್ತು ಜ್ಞಾಪಿಸ್ಕೊಂಡ್ಬಿಟ್ರೆ ಸಾಕು. ಈಗ ಅದು ಕೇಳ್ತಾರೆ ನೋಡಿ, ಒಂದು ಹಾಲಿನ ವಿಷಯ ಹೇಳಿದ್ರು, ಹಾಲು ಜ್ಞಾಪಕ ಬಂದರೆ ಸಾಕು, ಹಾಲು ಮಾತ್ರ ಕಾಣಿಸಲ್ಲ, ಅದು ಹಸು ಕಾಣುತ್ತೆ, ಅದು ಗೋಪಾಲಕ ಕಾಣುತ್ತೆ, ಅದನ್ನು ಅಲ್ಲೆಲ್ಲ ಅಡವಿ ಕಾಣುತ್ತೆ, ಅಲ್ಲಿ ಮೇಯ್ತಾ ಇರೋದು ಕಾಣುತ್ತೆ, ಎಲ್ಲ ಸೃಷ್ಟಿ ಮಾಡುತ್ತೆ ಇದು ಸ್ಥೂಲ ಪ್ರಜ್ಞೆ. ಆಮೇಲೆ ಆ ಗೋಪಾಲಕ, ಅಲ್ಲಿ ನದಿಯಲ್ಲಿರೋ ಮೀನು, ಮೊಸಳೆ ಎಲ್ಲ ಕಾಣುತ್ತೆ, ಹಾಲೇ ಮರ್ತೋಗ್ಬಿಡುತ್ತೆ.
ಅದನ್ನೇ ಹೇಳ್ತಾರೆ ಅವರು. ಹಾಲೇ ಮರ್ತೋಗ್ಬಿಡುತ್ತೆ, ಮೊಸಳೆಗೂ ಹಾಲಿಗೂ ಏನು ಸಂಬಂಧ? ಆ ರೀತಿ ಸೃಷ್ಟಿ ಮಾಡುತ್ತೆ ದೇಹ ಪ್ರಜ್ಞೆ ಕನಸಿನಲ್ಲಿ. ನಮಗೆ ಅಯ್ಯೋ ಏನಪ್ಪ ವಿಚಿತ್ರ ಕನಸು, ಅದಕ್ಕೂ ಸಂಬಂಧವೇ ಇಲ್ಲ, ಹಿಂಗೆ ಕನಸು ಬೀಳ್ತು ಅಂತ ಹೇಳ್ತೀವಲ್ಲ, ಅಷ್ಟು ಸೃಷ್ಟಿ ಮಾಡುತ್ತೆ. ಮೊದಲನೆಯ ಚಿತ್ರವಾದ ಹಾಲಿಗೂ ಕೊನೆಯ ಚಿತ್ರವಾದ ಮೊಸಳೆಗೂ ಸಂಬಂಧ ಕಲ್ಪಿಸಲು ಎದ್ದ ಮೇಲೆ ನಾವು ಪ್ರಯತ್ನ ಮಾಡ್ತೀವಿ, ನಿರರ್ಥಕವಾಗುವುದವಾಗ. ಎಚ್ಚೆತ್ಕೊಂಡ ಮೇಲೆ ಏನು ಹಾಲಿಗೂ ಮೊಸಳೆಗೂ ಏನು ಸಂಬಂಧ? ಹಸುಗೂ ಹಾಲಿಗೂ ಆದರೆ ಅಲ್ಲಿ ಕಾಡಿಗೂ ಹಾಲಿಗೂ ಆದರೆ ಸಂಬಂಧ ಇರುತ್ತೆ, ಮೊಸಳೆಗೆ ಸಂಬಂಧ ಕಲ್ಪಿಸ್ಬಿಡುತ್ತೆ ದೇಹ ಪ್ರಜ್ಞೆ ಅಂತಾರೆ. ಮತ್ತೊಂದು ವಿಶೇಷವೇನೆಂದರೆ ನಿದ್ರಾವಸ್ಥೆಯಲ್ಲಿ ಸ್ಥೂಲ ದೇಹಕ್ಕೆ ಉಂಟಾಗುವ ಅನುಭವಗಳನ್ನು 100ರಷ್ಟು 1000ರಷ್ಟು ದೊಡ್ಡದು ಮಾಡುವುದು. ಸ್ವಲ್ಪ ಮಾಡಿರ್ತೀವಿ ಯೋಚನೆನ, ಈ ದೇಹ ಪ್ರಜ್ಞೆ ಏನು ಮಾಡುತ್ತೆ? ದೊಡ್ಡದು ಮಾಡಿಬಿಡುತ್ತೆ, 100ರಷ್ಟು ದೊಡ್ಡದಾಗಿ ಮಾಡಿಬಿಡುತ್ತೆ. ಎಬ್ಬಿಸಲು ಅವನ ಮುಖದ ಮೇಲೆ ನೀರು ಚಿಮುಕಿಸಿದ್ರೆ ಎಲ್ಲೋ ನದಿ ಒಳಗೆ ಹೋಗ್ತಾ ಇದ್ದಂಗೆ, ಸಮುದ್ರದಲ್ಲಿ ಬಿದ್ದೋದಂಗೆ, ನದಿಯಲ್ಲಿ ಮುಳುಗೋದಂಗೆಲ್ಲ ಕನ್ಸ್ಕೊಂಡ್ಬಿಡುತ್ತೆ. ಯಾರೋ ನಮ್ಮ ಎಬ್ಬರಿಸೋಕ್ಕೆ ನೀರು ಚಿಮುಕಿಸ್ತಾರೆ, ನಮಗೆ ಇನ್ನೂ ಕನಸಿನಲ್ಲೇ ಇರ್ತೀವಲ್ಲ, ನಾವು ದೇಹದಲ್ಲಿ ಅಡಗ್ಮೇಲೆ ಹೋಗ್ತಿದ್ದಂಗೆ, ನೀರಿನಲ್ಲಿ ಬಿದ್ದೋದಂಗೆ, ಮುಳುಗೋದಂಗೆ, ನೀರೆಲ್ಲ ಮೇಲೆ ಹರಿದಂಗೆ ಹಂಗೆ ಕಲ್ಪನೆ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಬಿರುಗಾಳಿ ಬೀಸಿದ ಹಾಗೆ, ಹಡಗು ಮುಳುಗೋದ ಹಾಗೆ, ಸಮುದ್ರದಲ್ಲಿ ಮುಳುಗೋದ ರೀತಿಯಲ್ಲಿ ನಮ್ಮ ದೇಹ ಪ್ರಜ್ಞೆ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಪಾವರಿಯವರು ಏನು ಹೇಳ್ತಾರೆ ಅಂದರೆ, ಮೆದುಳಿನ ಸೂಕ್ಷ್ಮ ಭಾಗ ಕೆಲಸವ ಬಹಳ ಚಟುವಟಿಕೆ ಉಳ್ಳದ್ದು. ಮೆದುಳಿನಲ್ಲಿ ಸೂಕ್ಷ್ಮ ಭಾಗ ಇದೆ, ಅದು ತುಂಬ ಚಟುವಟಿಕೆಯಾಗಿ ಕೆಲಸ ಮಾಡ್ತಾ ಇರುತ್ತೆ ಸೂಕ್ಷ್ಮ ಭಾಗ. ಅದೇ ಜಾಗೃತಾವಸ್ಥೆಯಲ್ಲಿರುವುದಕ್ಕಿಂತಲೂ ನಿದ್ರೆಯಲ್ಲಿ ಹೆಚ್ಚು ಕೆಲಸ ಮಾಡುವುದಂಥದ್ದು. ಆ ಸೂಕ್ಷ್ಮ ಭಾಗ ಇದೆಯಲ್ಲ, ಅದು ನಾವು ಈಗ ಎಚ್ಚೆತ್ತವಾಗಿರುವ ಕೆಲಸ ಮಾಡಲ್ಲ, ಅದು ನಿದ್ರೆಯಲ್ಲಿ ಜಾಸ್ತಿ ಕೆಲಸ ಮಾಡುತ್ತಂತೆ. ಹೆಚ್ಚು ಕೆಲಸ ಮಾಡುವುದಕ್ಕೆ ಶರೀರದ ಮೂಲಕ ಸಾವಿರಾರು ಮನೋರೂಪಗಳ ಪ್ರವಾಹವು ಹೇಗೆ ಹೋಗಿ ಬರುತ್ತಿರುವುದನ್ನು ಸೂಕ್ಷ್ಮ ದೃಷ್ಟಿಗಳು ನೋಡಬಹುದು. ಈ ದೇಹ ಆ ಸೂಕ್ಷ್ಮ ಭಾಗ ಇದೆಯಲ್ಲ, ಅದು ದೇಹದಿಂದ ಹೊರಗಡೆ ಹೋಗಿ ಏನೇನು ಕೆಲಸ ಮಾಡುತ್ತೋ ಅದೆಲ್ಲ ಇದು ಸಾವಿರಾರು ಮನೋರೂಪಗಳು ಹೆಚ್ಚು ಕೆಲಸ ಮಾಡುವುದನ್ನು ಸೂಕ್ಷ್ಮ ದೃಷ್ಟಿಗಳು ನೋಡ್ಬೋದಂತ. ಅದನ್ನು ಈ ದೇಹದಿಂದ ಹೊರಗಡೆ ಹೊರಡುತ್ತಲ್ಲ, ಸೂಕ್ಷ್ಮ ಭಾಗ ಮೆದುಳಿನಿಂದ ಹೊರಗೆ ಬರುತ್ತಲ್ಲ, ಅದೇ ರೂಪ ಕಟ್ಟಿಕೊಂಡು ಎಲ್ಲೆಲ್ಲಿ ಹೋಗುತ್ತೋ, ಎಲ್ಲೆಲ್ಲಿ ಬರುತ್ತೋ, ಯಾರ ಹತ್ರ ಮಾತಾಡುತ್ತೋ ಅದನ್ನೆಲ್ಲ ಸೂಕ್ಷ್ಮವಾಗಿರುವ ದೃಷ್ಟಿಯುಳ್ಳವರು ನೋಡ್ಬೋದಂತೆ. ಈ ಸ್ಥಿತಿಗಳು ಯೋಚನಾ ರೂಪಗಳಲ್ಲಿ ಪ್ರವಾಹ ಮೆದುಳಿನಿಂದ ಹುಟ್ಟಿದ್ದಲ್ಲ, ಇದಕ್ಕೆ ಯೋಚನೆ ಶಕ್ತಿಯಲ್ಲಿ ಅದು ಇತರ ಯೋಚನಾ ರೂಪಗಳು. ಇದು ದೇಹದಿಂದ ಮನಸ್ಸಿನಿಂದ ಆ ಮೆದುಳಿನಿಂದ ಹುಟ್ಟಿದ್ದಲ್ವಂತೆ. ಈ ಹೊರಗಡೆ ಹುಟ್ಟಿರುತ್ತಲ್ಲ ಯೋಚನೆಗಳು, ನಮ್ಮ ಸುತ್ತ ಇದೆಯಲ್ಲ ಬೇಕಾದ ಯೋಚನಾ ರೂಪಗಳಿದೆ. ಸಂಕಲ್ಪ ರೂಪದಲ್ಲಿ ಹೇಳ್ತಾರಲ್ಲ, ನಮ್ಮ ಸುತ್ತ ಅದು ತಾಂಡವಾಡ್ತಾ ಇರುತ್ತೆ. ಅದು ಸೂಕ್ಷ್ಮ ಮೆದುಳಿನ ಮೇಲೆ ಪ್ರಚೋದನೆ ಮಾಡಿ ಅದಕ್ಕೆ ಆ ಯೋಚನೆಗಳು, ಅದೇ ಥರ ಯೋಚನಾ ರೂಪಗಳು ಹುಟ್ಕೊಳ್ಳುತ್ತಂತೆ. ಇಂತಹ ಪ್ರವಾಹವು ಆಕಾಶ ತತ್ವ ಸರ್ವದಾ ಹರಿಯುತ್ತಿರುತ್ತದಂತೆ. ಯೋಚನಾ ರೂಪಗಳೆಲ್ಲ ಮಾಡಿ ಬಿಟ್ಟಿರುವಂಥದ್ದು ಒಬ್ಬರೇ ಅಲ್ಲ. ನಾವು ಎಷ್ಟೋ ಸರಿ ಅಂದ್ಕೋತೀವಿ, ಈಗ ನಾನು ಯೋಚನೆನೇ ಮಾಡಿರಲಿಲ್ವಲ್ಲ, ಇಂಥ ಕನಸು ಯಾಕೆ ಬಿತ್ತು ಅಂತೀವಿ. ಆದರೆ ನಮ್ಮ ಸುತ್ತ ತಾಂಡವಾಡ್ತಿರುತ್ತಲ್ಲ ಯೋಚನಾ ರೂಪಗಳು, ಯಾರ್ಯಾರೋ ಮಾಡಿದ್ದು, ಅದು ಪ್ರವಾಹ ರೂಪದಲ್ಲಿ ಬಂದು ಆಕಾಶದಲ್ಲಿ ಸರ್ವದಾ ಹರಿತಿರುತ್ತೆ. ನಿದ್ರೆಯಲ್ಲಿ ಅಲೆಗಳು ಮತ್ತು ಹೆಚ್ಚಿಗೆ ಪರಿಣಾಮಕಾರಿಯಾಗಿರುತ್ತವಂತೆ. ನಿದ್ರೆಯಲ್ಲಿ ಅದು ನಮಗೆ ನಿದ್ರೆ ಇಲ್ಲದಿರುವಾಗ ಅದು ನಮ್ಗೆ ಗೊತ್ತಾಗಲ್ಲ. ನಿದ್ರೆಯಲ್ಲಿ ನಾವು ಪೂರ್ತಿ ನಿದ್ರಾವಸ್ಥೆಯಲ್ಲಿದ್ದಾಗ ಅದಕ್ಕೆ ಶಕ್ತಿ ಬಂದ್ಬಿಡುತ್ತಂತೆ. ನಮ್ಮ ಸುತ್ತ ಹರಿತಾ ಇರುತ್ತಲ್ಲ ಯೋಚನೆಗಳು, ಅವಕ್ಕೆಲ್ಲ ಶಕ್ತಿ ಬಂದು ಯಾವುದಾವುದೋ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಸ್ವಪ್ನದ ರೂಪದಲ್ಲಿ ನಮಗೆ ಕಾಣಿಸುತ್ತೆ. ನಿದ್ರಾ ಜೀವನ, ಸ್ವಪ್ನಗಳು, ಮರಣ. ನಿದ್ರಾ ಜೀವನ, ಒಬ್ಬ ವ್ಯಕ್ತಿಯು ನಿದ್ರಾಸ್ಥಿತಿಯಲ್ಲಿದ್ದಾಗ ಅವನ ಕಾಮದೇಹದಲ್ಲಿ ಆಂತರಿಕವಾಗಿ ಇರುವ ಇತರ ಉನ್ನತ ಸ್ವರೂಪಗಳು, ನಾವು ಸಾಮರ್ಥ್ಯಗಳು ಕಾಮದೇಹದಂಗೆ ಒಡಗೂಡಿ ಹೊರಗಡೆ ಇರುತ್ತಲ್ಲ ಈ ಸೂಕ್ಷ್ಮ ಶರೀರ ಯೋಚನೆಗಳು, ಸೂಕ್ಷ್ಮವಾದ ಯೋಚನೆಗಳು ಕಾಮರೂಪದ ದೇಹದ ಜೊತೆಗೆ ಸೇರಿಕೊಂಡು ಅದಕ್ಕೆ ಬಣ್ಣ ರೂಪು ಎಲ್ಲೇ ಹೋದ ಹಾಗೆ ಎಲ್ಲ ಆ ಕಾಮದೇಹ ನಮಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ. ಕಾಮದೇಹ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ನಿದ್ದೆಯಲ್ಲಿರುವಾಗ ಆತ್ಮನು ಕಾಮದೇಹದಲ್ಲಿ ಇರುವುದರಿಂದ ಜಾಗ್ರದಾವಸ್ಥೆಗಿಂತ ನಿದ್ರಾವಸ್ಥೆಯವನು ಕಾಮದೇಹವು ಹೆಚ್ಚು ಚುರುಕಾಗಿರುತ್ತದೆ. ಆತ್ಮದೇಹ ಏನು ಮಾಡುತ್ತೆ, ಕಾಮದೇಹದೊಂದಿಗೆ ಸೇರ್ಕೊಂಡ್ಬಿಡ್ತಾನೆ ಸ್ಥೂಲ ದೇಹವನ್ನು ಬಿಟ್ಟು. ಆಗ ಜಾಗ್ರದಾವಸ್ಥೆಗಿಂತ ನಿದ್ರಾವಸ್ಥೆಯಲ್ಲಿ ಅವನು ಕಾಮದೇಹದ ಹೆಚ್ಚು ಚುರುಕಾಗಿರ್ತದಂತೆ ನೋಡಿ. ಇದು ಮನುಷ್ಯನ ಬೆಳವಣಿಗೆಯ ಮೇಲೆ ಆಶ್ರಯವಾಗಿರುತ್ತದೆ. ಮನುಷ್ಯ ಯಾವ ರೀತಿ ಬೆಳೆದಿದ್ದಾನೆ ಅವನು ಅಂದರೆ ಬೆಳವಣಿಗೆ ಆತ್ಮವಿದ್ಯೆಯನ್ನು ಕಲಿತು
ಆತ್ಮಲೋಕಗಳಿಗೆ ಹೋಗಬೇಕು ಅನ್ನೋ ಇಚ್ಛೆ ಇರುವಂಥ ಅವನ ದೇಹ ಈ ಕನಸುಗಳು, ಈ ಯೋಚನಾ ಶಕ್ತಿ ಏನೂ ಕೆಲಸ ಮಾಡೋಲ್ಲ. ಎಷ್ಟೇ ನಮ್ಮ ಸುತ್ತ ಎಷ್ಟೇ ಕೆಟ್ಟ ಕೆಟ್ಟ ಆಲೋಚನೆಗಳು, ಸಂಕಲ್ಪ ರೂಪಗಳಿದ್ದರೂ ಕೂಡ ಯಾರು ಆತ್ಮಶಕ್ತಿಯನ್ನು ಪಡಿಬೇಕು ಅಂತ ಆಸಕ್ತಿ ಉಳ್ಳವರಾಗಿರ್ತಾರೋ, ಸದಾ ಸದ್ಗ್ರಂಥಗಳನ್ನು ಪಠಣ ಮಾಡ್ತಿರ್ತಾರೋ ಅವ್ರ ಮೇಲೆ ಅವ್ರ ಪರಿಣಾಮ ಬೀರೋಲ್ಲ. ಈಗ ನೋಡಿ, ಕೆಲವ್ರಿಗೆಲ್ಲ ಕನಸೇ ಬೀಳೋಲ್ಲ. ಯಾಕೆಂದರೆ ಅವರು ದೃಢವಾಗಿ ಆಧ್ಯಾತ್ಮಿಕ ವಿದ್ಯೆಗಳನ್ನು ಕಲಿತು ಅದನ್ನೇ ಮನಸ್ಸಿನಲ್ಲಿ ಕೇಂದ್ರೀಕರಿಸ್ಕೊಂಡಿರ್ತಾರೆ. ಅದರಿಂದ ಕೆಟ್ಟ ಕೆಟ್ಟ ಕನಸುಗಳು, ದುಷ್ಟ ಆಲೋಚನೆಗಳು ಏನೂ ಬರೋಲ್ಲ. ಅವ್ರು ಬೆಳೆದಿರ್ತಾರೆ. ಈ ಶರೀರವು ಯಾವಾಗಲೂ ಆಸೆಗಳಿಗೆ, ಅವು ಬೆರೆತಿರುವ ಯೋಚನೆಗಳಿಗೆ ಚುರುಕಾಗಿ ಪ್ರತಿಕ್ರಿಯೆಯನ್ನು ಉಂಟು ಮಾಡುವುದು ಈ ಶರೀರ. ಯಾವುದು? ಕಾಮ ಶರೀರ ಮತ್ತು ನಮ್ಮ ಸ್ಥೂಲ ಶರೀರ ಎರಡು ಆಸೆ. ಎಲ್ಲಿ ಆಸೆ ಇರುತ್ತೋ ಅದು ರೂಪಗಳನ್ನು ಕಟ್ಟಿಕೊಂಡು ನಮಗೆ ವ್ಯಕ್ತಪಡಿಸಿ ಸ್ವಪ್ನ ರೂಪದಲ್ಲಿ ಕಾಣಿಸೋಕ್ಕೆ ಪ್ರತಿಕ್ರಿಯೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಚುರುಕಾಗಿ ಅದುವೇ, ಸ್ವಲ್ಪ ಅಲ್ಲ, ಬೇಗ ಬೇಗ ಚುರುಕಾಗಿ ಮಾಡುತ್ತೆ. ನಿದ್ರೆಯಲ್ಲಿ ಜೀವಾತ್ಮ ಏನು ಮಾಡ್ತಿರ್ತಾನೆ ಅಂತ ಹೇಳ್ತಾರೆ. ಬೆಳವಣಿಗೆಯು ಹಾಗೆಲ್ಲ ಕಾಮದೇಹದ ಸ್ಥಿತಿಯು ಹೇಗೆ ಹೇಗೆ ಉತ್ತಮವಾಗುತ್ತಾ ಬರುತ್ತದೋ ಹಾಗೆಯೇ ಆ ದೇಹದೊಳಗಿರುವ ಆತ್ಮನೂ ಇನ್ನೂ ಹೆಚ್ಚಾಗಿ ಬೆಳೆಯುತ್ತಿರುವನು. ಬೆಳವಣಿಗೆ ಆದ ಹಾಗೆಲ್ಲ ಧ್ಯಾನ, ಮೆಡಿಟೇಷನು, ಈಗ ಪೂಜೆ ಮಾಡಿದ್ವಿ, ಇದನ್ನೇ ಸತತವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮ್ಮ ಬೆಳವಣಿಗೆ ಆಗ್ತಾ ಇರುತ್ತೆ. ಅದು ನೋಡ್ಕೋಬೇಕು ಅಂತೇನಿಲ್ಲ. ನಮ್ಮ ನಡವಳಿಕೆ ನಮ್ಮ ಮಾತಿನಲ್ಲೇ ಗೊತ್ತಾಗ್ಬಿಡುತ್ತೆ. ಆ ನಡವಳಿಕೆ ಮಾತಿನಲ್ಲೇ ಗೊತ್ತಾಗುತ್ತೆ ಮನುಷ್ಯ ಬೆಳೆದಿದ್ದಾನೆ ಇಲ್ಲ ಅಂತ ಹೇಳಿಬಿಟ್ಟು. ಆಗ ಆ ದೇಹದೊಳಗಿರುವ ಆತ್ಮನು ಹೆಚ್ಚಾಗಿ ಬೆಳೆಯುತ್ತಾನೆ. ಅಂದರೆ ಅವನಲ್ಲಿ ಅವ್ಯಕ್ತವಾಗಿದ್ದ ಶಕ್ತಿಗಳು ವ್ಯಕ್ತಾವಸ್ಥೆಗೆ ಬರುತ್ತವೆ. ಆತ್ಮನಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿರುತ್ತೆ ಶಕ್ತಿಗಳು. ಯಾವಾಗ ಮನುಷ್ಯ ಆಧ್ಯಾತ್ಮಿಕ ಓದುಗಳನ್ನು ಮಾಡ್ತಾ ಅದನ್ನೇ ಚಿಂತನೆ ಮಾಡ್ತಿರ್ತಾನೋ ಆತ್ಮನಲ್ಲಿರುವ ಶಕ್ತಿಯೆಲ್ಲ ವ್ಯಕ್ತವಾಗಕ್ಕೆ ಶುರುವಾಗುತ್ತೆ. ಈಗ ಈ ಪುಸ್ತಕಗಳನ್ನು ಓದಿ ನಾವು ನೋಟ್ಸ್ ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ವಿಚಾರಗಳು ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಆತ್ಮ ಪ್ರಚೋದನೆ ಮಾಡ್ತಿರ್ತಾನೆ. ನಮಗೆ ಗೊತ್ತೇ ಇರೋಲ್ಲ. ಅಯ್ಯೋ, ನಾವು ಇಷ್ಟೊಂದೆಲ್ಲ ಬರೆದ್ವಾ, ಇಷ್ಟೊಂದೆಲ್ಲ ಓದಿದ್ವಾ, ಇಷ್ಟು ಅರ್ಥ ಮಾಡ್ಕೊಂಡ್ವಾ ಅಂತ ನಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾಕೆಂದರೆ ಸದಾ ಚಿಂತನೆ. ಈಗ ನಾವು ಒಂದು ನೋಟ್ಸ್ ಮಾಡಬೇಕಾದ್ರೆ, ಬರಿತಾ ಇರಬೇಕಾದ್ರೆ ಇಡೀ ದಿನ ಅದೇ ಇರುತ್ತೆ ಮನಸ್ಸಿನಲ್ಲಿ. ಆಗ ನಮಗೆ ಗೊತ್ತಿಲ್ಲದಂಗೆ ಧ್ಯಾನ ಮಾಡ್ತಿರುವಾಗಲೂ ಕೂಡ ಎಷ್ಟು ವಿಚಾರಗಳು, ನಮಗೆ ಗೊತ್ತಿಲ್ಲದಂಥ ವಿಚಾರಗಳು ಬರ್ತಿರುತ್ತೆ, ವ್ಯಕ್ತವಾಗುತ್ತೆ. ಕಾಮದೇಹವು ಮಂಜಿನಂತೆ ತೇಲಾಡುತ್ತಿರುತ್ತದೆ. ಆತ್ಮನು ಕಾಮಲೋಕದಲ್ಲಿ ಸಾಮಾನ್ಯವಾಗಿ ನಿದ್ರಾವಸ್ಥೆಯಲ್ಲಿರುತ್ತಾನಂತೆ. ಆತ್ಮನು ಕಾಮಲೋಕದಲ್ಲಿ ನಿದ್ರಾವಸ್ಥೆಯಲ್ಲಿರ್ತಾನೆ ಆತ್ಮ. ಏಕೆಂದರೆ ಕೆಳಗೆ ಮಲಗಿರುವ ದೇಹಕ್ಕೆ ನಿದ್ರಾವಸ್ಥೆಯಲ್ಲಿರುವುದು. ಆಗ ಮೇಲಿನ ಲೋಕಗಳು, ನೋಟಗಳು, ಧ್ವನಿಗಳು ಏನು ಪ್ರಜ್ಞೆಗೆ ಬರುವುದಿಲ್ಲ. ಈಗ ಆಧ್ಯಾತ್ಮಿಕವನಾಗಿದ್ದಂಥವನು ನಿದ್ರಾವಸ್ಥೆಯಲ್ಲಿದ್ದಾಗ ಅದಕ್ಕೆ ಕನಸು ಬೀಳಲ್ಲ. ಯಾಕೆಂದರೆ ಯಾವಾಗಲೂ ಸದ್ಗ್ರಂಥಗಳನ್ನು ಓದೋದು, ಮಂತ್ರ ಜಪಗಳನ್ನು ಮಾಡೋದು. ಕೆಲವು ಸಾರಿ ನಮ್ಮ ಅಜ್ಜಿ ತಾತಂದಿರು ಹೇಳೋರು, ಕಾಲು ತೊಳ್ಕೊಂಡು ಧ್ಯಾನ ಮಾಡಿ ಮಲ್ಕೊಳ್ಳಿ, ಯಾವ ದುಷ್ಟ ಕನಸುಗಳು ಬೀಳಲ್ಲ ಅಂತ ಹೇಳೋರು. ನೋಡಿ, ಅವರಿಗೆ ಇದೆಲ್ಲ ಗೊತ್ತಿತ್ತು. ಅವರೇನು ಆಧ್ಯಾತ್ಮಿಕ ಜೀವಿಗಳಲ್ಲ. ಅಂದರೆ ಅದು ಪರಂಪರೆಯಾಗಿ ಬಂದುಬಿಟ್ಟಿದೆ. ನಮ್ಗಳಿಗೆಲ್ಲ ಹೇಳೋರಾಗಿ ಕಾಲು ತೊಳ್ಕೊಳ್ಳಿ, ಎಲ್ಲೆಲ್ಲ ಓಡಾಡಿ ಬಂದಿರ್ತೀರ. ಯಾಕೆಂದರೆ ನಿಜ ಏನು ಅಂದರೆ, ನಾನು ಒಂದು ಕಡೆ ಓದಿದ್ದೀನಿ, ಈ ಕೆಳಗಿನ ಮಟ್ಟದಲ್ಲಿ ಕೂಡ ಸಣ್ಣ ಸಣ್ಣ ದುಷ್ಟ ದೇವತೆಗಳಿದ್ದಾರೆ. ಅದಕ್ಕೆ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಕಾಲು ತೊಳೀರಿ ಅನ್ನೋದು. ಈ ಕೆಳಗಡೆನೇ ಹರಿದಾಡ್ತಾ ಇರ್ತವೆ ಅವು. ಆ ಬಟ್ಟೆಗಳು ಮತ್ತು ಕಾಲುಗಳಿಗೆ ಅಂಟ್ಕೊಂಡಿರ್ತವೆ. ಅದರಿಂದಲೇ ಕಾಲು ತೊಳಿಬೇಕು, ಹೊರಗಡೆ ಹೋಗಿ ಬಂದ ತಕ್ಷಣ ಬಟ್ಟೆ ಚೇಂಜ್ ಮಾಡಬೇಕು ಅನ್ನೋದು ಉದ್ದೇಶ ಇದು. ಇದನ್ನು ನಾವು ಹಾಗೆ ಬಂದು ಮಲಗಿಬಿಡ್ತೀವಿ. ಕೆಲವು ಸೋಮಾರಿಗಳು ಕಾಲು ತೊಳೆಯಲ್ಲ, ಮುಖನೂ ತೊಳೆಯಲ್ಲ. ಕರೋನಾ ಬಂದಿದ್ದೆ ಅದೇ ಉದ್ದೇಶಕ್ಕೇನೋ. ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಸ್ನಾನ ಮಾಡ್ತಿದ್ವಿ, ಕೈ ಕಾಲು ತೊಳಿತಿದ್ವಿ, ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು. ಆ ಅಣುಗಳಿರ್ತಾವಲ್ಲ, ಅವು ನಮ್ಮ ಮೈ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅಂತ ಹೇಳೋದು. ನಿದ್ರಾವಸ್ಥೆಯಲ್ಲಿರುತ್ತಾನೆ. ಏಕೆಂದರೆ ಕೆಳಗೆ ಮಲಗಿರುವ ದೇಹವು ನಿದ್ರಾವಸ್ಥೆಯಲ್ಲಿರುವುದು. ಆಗ ಮೇಲಿನ ಲೋಕಗಳು, ನೋಟಗಳು, ಧ್ವನಿಗಳು ಅವನ ಪ್ರಜ್ಞೆಗೆ ಬರುವುದಿಲ್ಲ. ಕಾಮಲೋಕದಲ್ಲಿ ಎಚ್ಚೆತ್ತು ಇದು ಸ್ವಂತ ಅನುಭವವನ್ನು ಹೊಂದಿದರೂ ಕೂಡ ಅವುಗಳ ತಿಳುವಳಿಕೆ ಸ್ಥೂಲ ಮೆದುಳಿಗೆ ತರಲು ಆಗದಿರಬಹುದು. ಕೆಲವು ಸಾರಿ ಕಾಮಲೋಕದಲ್ಲಿ ಆತ್ಮ ಇದ್ದರೂ ಕೂಡ, ಕಾಮಲೋಕ ಅಂದ ತಕ್ಷಣ ಕೆಟ್ಟದ್ದು ಅಂತ ತಿಳ್ಕೊಬೇಡಿ. ಅದರಲ್ಲಿ 7 ಅಂತಸ್ತಿದೆ ಕಾಮಲೋಕದಲ್ಲೂ. ಪಿತೃಲೋಕ ಅಂತಿರುತ್ತೆ, ಆಮೇಲೆ ಭೂತಲೋಕಗಳಿದೆ,
ನಾವು ಭೂತಲೋಕ ಪಿತೃಲೋಕ ಎಲ್ಲ ದಾಟ್ಕೊಂಡು ಕಾಮಲೋಕಕ್ಕೆ ಹೋಗೋದು. ಕಾಮಲೋಕದಲ್ಲಿ ಆಸೆಗಳು ಯಾವುದು? ಉನ್ನತವಾದ ಆಸೆಗಳು. ನಾನು ಆಧ್ಯಾತ್ಮಿಕ ಆಗಬೇಕು, ನಾನು ವಿಚಾರ ಮಾಡಬೇಕು, ನಾನು ಉಪನ್ಯಾಸ ಮಾಡಬೇಕು, ನಾನು ಇನ್ನೂ ಪುಸ್ತಕಗಳನ್ನು ಓದಬೇಕು, ಇನ್ನೂ ವಿಚಾರ ತಿಳ್ಕೋಬೇಕು, 4 ಜನ ಕೇಳಬೇಕು ಅನ್ನೋದು ಆಸೆ. ಅದು ಉನ್ನತವಾದ ಆಸೆ. ಅಲ್ಲಿರ್ತಾನೆ ಆತ್ಮ. ಅಲ್ಲಿ ಅವನು ಕೇಂದ್ರೀಕರಿಸಿ ಯಾರು ಇದಕ್ಕೋಸ್ಕರ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಆ ಶಕ್ತಿಯನ್ನು ಹರಿಸ್ತಾನೆ. ಅಲ್ಲಿ ನಿದ್ರಾವಸ್ಥೆಯಲ್ಲಿದ್ದರೂ ಕೂಡ, ಯಾವ ಕೆಳಗನ ಲೋಕಗಳಲ್ಲಿ ನಿದ್ರಾವಸ್ಥೆಯಲ್ಲಿರ್ತಾನೆ, ಉನ್ನತವಾದ ಆದ ಕಾಮಲೋಕದಲ್ಲಿ ಎಚ್ಚೆತ್ತುಕೊಂಡಿರ್ತಾನೆ. ಅಲ್ಲಿರುವಂಥ ಶಕ್ತಿಗಳನ್ನು ಸ್ವೀಕಾರ ಮಾಡಿ ನಿದ್ರಾವಸ್ಥೆಯಲ್ಲಿರುವವನ ಮೇಲೆ ಸುರಿಸೋಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳ್ತಾರೆ ಇಲ್ಲಿ. ಕಾಮದ ಎಚ್ಚೆತ್ತು ಹೇಳ್ತಾರಲ್ವ, ಅವುಗಳ ತಿಳುವಳಿಕೆಯನ್ನು ಸ್ಥೂಲ ಮೆದುಳಿಗೆ ತರಲು ಆಗದಿರಬಹುದು ಕೆಲವು ಸಾರಿ. ಯಾಕೆಂದರೆ ಸ್ಥೂಲ ಮೆದುಳು, ಈ ಸೂಕ್ಷ್ಮ ಮೆದುಳು ಒಂದಿದೆಯಲ್ಲ ಸ್ಥೂಲ ಮೆದುಳಿನಲ್ಲಿ, ಆ ಸೂಕ್ಷ್ಮ ಮೆದುಳು ತುಂಬ ಕೆಲಸ ಮಾಡ್ತಿರುತ್ತಲ್ಲ ಈ ಸ್ಥೂಲ ಪ್ರಪಂಚದಲ್ಲಿ. ಯಾಕೆಂದರೆ ಆಸೆಗಳು ಆಕಾಂಕ್ಷೆಗಳು ತುಂಬಿರ್ತೀವಲ್ಲ, ಆ ಸೂಕ್ಷ್ಮ ಮೆದುಳನ್ನು ನಾವು ಸ್ಥಗಿತ ಮಾಡಬೇಕು. ಆ ಸೂಕ್ಷ್ಮ ಮೆದುಳು ಅದೇ ನಮ್ಮನ್ನು ಈ ಕೆಳಗಿನ ಮಟ್ಟದಲ್ಲಿ ವ್ಯವಹರಿಸುವಾಗ ಮಾಡೋದು, ಸೂಕ್ಷ್ಮ ವಿಚಾರಗಳು ತುಂಬಿಕೊಳ್ಳೋದು. ಅದನ್ನು ನಾವು ಕಮ್ಮಿ ಮಾಡ್ತಾ ಬಂದರೆ ಧ್ಯಾನಾವಸ್ಥೆಗೆ ಹೋದಾಗ ಆ ಸೂಕ್ಷ್ಮ ಮೆದುಳು ನಿದ್ರೆಗೆ ಹೋಗ್ಬಿಡುತ್ತೆ, ಅದು ಕೆಲಸ ಮಾಡಲ್ಲ. ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳೋದು. ಅದನ್ನು ಸಂಪೂರ್ಣವಾಗಿ ಪುನರಾವರ್ತನೆ ಕೆಲಸದಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿರುವುದರಿಂದ ಮೇಲಿನ ಲೋಕದಲ್ಲಿ ಬರುವ ಅತಿ ಸೂಕ್ಷ್ಮತರವಾದ ಸ್ಥೂಲ ಇದರ ಗಮನಕ್ಕೆ ಬರುವುದಿಲ್ಲ. ಸೂಕ್ಷ್ಮ ಮೆದುಳು ಯಾವಾಗ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಡುತ್ತೋ ಮೇಲಿನ ಲೋಕದಲ್ಲಿ ಹರಿಸಬೇಕು ಅಂತ ಆತ್ಮ ಪ್ರಯತ್ನ ಮಾಡ್ತಿದ್ರೂ ಕೂಡ ಅದನ್ನು ಸ್ವೀಕಾರ ಮಾಡೋಕ್ಕೆ ಆಗೋದಿಲ್ವಂತೆ. ಆತ್ಮನಿಗೆ ಇನ್ನೊಂದು ವಿಚಿತ್ರವಾದ ಸ್ವಭಾವವಿದೆಯಂತೆ. ನಡೆದ ವಿಷಯವೆಲ್ಲಗಳನ್ನು ನಾಟಕ ರೂಪದಲ್ಲಿ ಪರಿವರ್ತನೆ ಮಾಡ್ತಾನಂತೆ. ಕನಸಿನಲ್ಲಿ ಕೆಲವು ವಿಚಾರಗಳು ನೋಡಿ, ಆತ್ಮ ಎಷ್ಟು ಕೆಲಸ ಮಾಡ್ತಾರೆ, ವಿಚಿತ್ರ ಸ್ವಭಾವ ಅವನಿಗೆ. ಒಂದೇ ರೀತಿಯಲ್ಲಿ ಕೊಟ್ಬಿಡಲ್ಲ. ಈಗ ದೇವಸ್ಥಾನಕ್ಕೆ ಹೋದ್ವಿ, ದೇವ್ರನ್ನ ದಣಿಯಾಗಿ ನೋಡಿಬಿಟ್ವಿ, ದೇವ್ರು ಬಂದುಬಿಟ್ಟ ಅನ್ನೋ ಮನೋಭಾವನೆ ದೇವ್ರ ಅದಕ್ಕೆ ಕಥೆ ರೂಪದಲ್ಲಿ ಹೇಳೋದು ಇದೆಲ್ಲ ಮಾಡ್ತಾನಂತೆ. ಇದನ್ನು ಹೇಳ್ತಾರೆ ಇಲ್ಲೊಂದು ಕಡೆ, ನಿದ್ದೆ ಮಾಡ್ತಿರೋ ಮನುಷ್ಯನು ಒಂದು ಬಂದೂಕದ ಶಬ್ದ ಕೇಳಿದ ತಕ್ಷಣ, ಎಲ್ಲೋ ಒಂದು ಬಂದೂಕು ಆರಿಸಿದ ಶಬ್ದ ಕೇಳಿದ ತಕ್ಷಣ ಅವನು ಕನಸಿನಲ್ಲಿ ಏನಾಗುತ್ತೆ ಅಂದರೆ ಸೈನ್ಯ ಬಿಟ್ಟು ಓಡಿ ಬಂದಂಗೆ, ಕಷ್ಟಪಟ್ಟಂಗೆ ಅವನು ತಿರುಗಿ ಎಳ್ಕೊಂಡು ಹೋಗಿ ಬಂದೂಕು ತಿಂದು ಸುಟ್ಟಂಗೆ ಕನ್ಸ್ಕೊಂಡು ಬಿಡ್ತಾನೆ, ಎಲ್ಲೋ ಬಂದೂಕ ಶಬ್ದ ಕೇಳಿ. ಈ ರೂಪ ಈ ಆತ್ಮ ಮಾಡುತ್ತೆ ಕೆಲಸನ, ಆ ರೀತಿ ಮಾಡುತ್ತೆ ಬಿಟ್ಟು ಬಂದಾಗೆ. ಆಯಿತು, ಈ ಕಾರ್ಯಗಳು ಎಷ್ಟು ದೀರ್ಘಕಾಲ ನಡೆಯಿತು, ಎಷ್ಟು ದೀರ್ಘವಾಗಿ ಇಡೀ ಕನಸೆಲ್ಲ ನಿದ್ರೆಲೆಲ್ಲ ಇದೇ ರಿಪಿಟೇಷನ್ ಆಗ್ತಾ ಇರುತ್ತೆ. ಗುಂಡಿನ ಶಬ್ದದಿಂದ ಎಚ್ಚರವಾದ ತಕ್ಷಣ ಅವನು ಮೊದಲಿನಿಂದ ಕೊನೆಯವರೆಗೂ ಅನುಭವಿಸಿದ ಸ್ಥಿತಿಗಳೆಲ್ಲವೂ ಒಂದು ಕ್ಷಣ ಮಾತ್ರದಲ್ಲಿ ಆಗ್ಬಿಡುತ್ತದೆ. ಅನುಭವಿಸಿದ ವಿಷಯಗಳೆಲ್ಲವೂ ಜೀವಾತ್ಮನಿಂದ ಸ್ಥೂಲ ದೇಹದ ಮೆದುಳಿಗೆ ನರಗಳ ಮೂಲಕ ಬಂದು 1-2 ಸೆಕೆಂಡಿನಲ್ಲಿ ನಾಟಕ ರೂಪದಲ್ಲಿ ಇವನ ಪ್ರಜ್ಞೆಯಲ್ಲಿ ಬಂದು ಹೋಯಿತು. ಅದು ಏನು ನಾಟಕ ರೂಪದಲ್ಲಿ ಸೂಕ್ಷ್ಮವಾಗಿ 1 ಸೆಕೆಂಡ್ನಲ್ಲಿ ಬಂದು ಹೊಟ್ಟೋಗ್ಬಿಡುತ್ತೆ. ಅಷ್ಟು ನಾಟಕ ನಾವು ದಿನನಿತ್ಯ ಯೋಚನೆ ಮಾಡಬೇಕು ಅಂದರೆ ಅವ್ನು ಸೈನ್ಯಕ್ಕೆ ಹೋಗಿದ್ದು, ಅವ್ನು ಬಂದಿದ್ದು, ಕಷ್ಟಪಟ್ಟಿದ್ದು, ಊಟಕ್ಕೆ ತೊಂದರೆ ಪಟ್ಟಿದ್ದು, ಮಕ್ಕಳನ್ನ ಸಾಕೋಕ್ಕಾಗದೆ ಎಷ್ಟು ಒಂದು 15 ನಿಮಿಷ ಬೇಕು ನಮಗೆ. ಆದರೆ ಇವನು ಆತ್ಮ ಏನು ಮಾಡಿಬಿಡ್ತಾನೆ, 1-2 ಸೆಕೆಂಡ್ನಲ್ಲೇ ತೋರಿಸ್ಬಿಡ್ತಾನಂತೆ. ಇಷ್ಟು ನಾವು ಅನುಭವಿಸಿರೋದೆಲ್ಲ ಇವನ ಪ್ರಂದಿ ಹೋಯಿತು. ವಿಚಿತ್ರವಾದ ಶಕ್ತಿ ಆತ್ಮನಿಗಿದೆ. ಇದನ್ನೆಲ್ಲ ತೋರಿಸಿ ನಾಟಕ ರೂಪದಲ್ಲಿ ಅವನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರ್ಸೋಕ್ಕೆ ಆತ್ಮನಿಗೆ ಶಕ್ತಿ. ನಿದ್ರೆಯ ಕಾಲದಲ್ಲಿ ದೇಹದ ಹೊರಗಿರುವಾಗ ಅವನ ಮನಸ್ಸಿಗೆ ವಿಷಯಗಳು ಒಂದು ಚಿತ್ರರೂಪದಲ್ಲಿ ಒಳೆಯುವ ಅನೇಕ ವೇಳೆ ಚಿತ್ರರೂಪದಲ್ಲಿ ದೇಹದಿಂದ ಹೊರಗಿರ್ತಾನಲ್ಲ ಆತ್ಮ, ಜೀವಾತ್ಮ ಇವೆಲ್ಲ ಅದು ಹೊರಗಡೆ. ಮನುಷ್ಯನು ನಿದ್ದೆ ಮಾಡುವ ತನ್ನ ಯೋಚನೆಯನ್ನು ಮೇಲಾದ ಪವಿತ್ರವಾದ ವಿಷಯಗಳನ್ನು ಇಟ್ಟಿರಬೇಕು. ಯಾವಾಗ ಮನುಷ್ಯ ನಿದ್ದೆ ಮಾಡ್ತಾನೋ ಅವಾಗ ಪವಿತ್ರವಾದ ವಿಷಯಗಳು, ಪ್ರೇಮ ಇಂಥದ್ದನ್ನು ಮತ್ತು ಕರುಣೆ, ಅದ್ರ ಬಗ್ಗೆ ಇವಾಗ ಕೆಲವು ಸಾರಿ ಎಲ್ಲೋ ಓದಿದ ಜ್ಞಾಪಕ, ಅವ್ರೇನು ಹೇಳ್ತಾರೆ ಅಂದರೆ ಕರುಣೆ ತಗೊಳ್ಳಪ್ಪ, ಕರುಣೆಗೋಸ್ಕರ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಮಹತ್ವದ ಕೆಲಸ ಮಾಡಿದ್ದಾರೆ, ಎಷ್ಟು ಸೇವೆಗಳು ಮಾಡಿದ್ದಾರೆ ಅವ್ರನ್ನ ಚಿಂತಿಸೋದು. ಮದರ್ ತೆರೆಸಾ ಆಗ್ಬೋದು, ಮಹಾತ್ಮ ಗಾಂಧಿ ಆಗ್ಬೋದು, ಕಬೀರರಾಗ್ಬೋದು, ಬೇಕಾದಷ್ಟು ನಮ್ಮ ಸ್ಥೂಲ ಪ್ರಪಂಚದಲ್ಲೇ ನಮ್ಮ ಕಣ್ಣು ಮುಂದೆ ಇರುವಂಥವರೇ ಕರುಣೆಯಿಂದ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಸೇವೆ ಮಾಡಿದ್ದಾರೆ. ನೈಟಿಂಗೆಲ್ಲ ಅವಳು ದೀಪ ಹಿಡ್ಕೊಂಡು ಸೈನ್ಯಕ್ಕೆಲ್ಲ ಓಡಾಡಿಕೊಂಡು ಶುಶ್ರೂಷೆ ಮಾಡ್ತಿದ್ಲು, ಅದು ಕರುಣೆಯಿಂದ ತಾನೇ. ಅಂಥವ್ರನ್ನ ಜ್ಞಾಪಿಸ್ಕೋಬೇಕಂತೆ.
ನಿದ್ರೆ ಮಾಡೋ ಟೈಮಲ್ಲಿ ಅಪ್ಪ ರೇಟಿಂಗಲ್ಲಿ ಎಂತೆಂಥ ಕೆಲಸ ಮಾಡಿದ್ರಪ್ಪ, ನಾವೇನು ಮಾಡ್ತಾಯಿದ್ವಿ, ಬರೀ ತಿಂದು ಉಂಡು ಮಜಾ ಮಾಡ್ಕೊಂಡಿದ್ದೀವಲ್ಲ, ನಾವೇನು ಕೆಲಸ ಮಾಡೋದು, ನಮಗೂ ಅಂಥ ಅವಕಾಶ ಖಂಡಿತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿದ್ರೆ ಮಾಡಬೇಕು. ಆವಾಗ ಒಳ್ಳೊಳ್ಳೆ ಕನಸುಗಳು, ಒಳ್ಳೊಳ್ಳೆ ಆ ಶಕ್ತಿ, ಆತ್ಮನಿಂದ ಶಕ್ತಿ, ಓ ಈ ವ್ಯಕ್ತಿಗೆ ಕರುಣಾ ಪ್ರಭಾವ ಜಾಸ್ತಿ ಇರುತ್ತೆ, ಇವನಿಗೆ ಆ ಶಕ್ತಿ ಹರಿಸೋಣ ಅಂತ ಪ್ರಾರಂಭ ಮಾಡ್ತಾರೆ. ಅದೇ ಮಟ್ಟದ ಇತರ ಯೋಚನೆಗಳನ್ನು ಆಕರ್ಷಿಸುವುದು. ಅವನ ವಿಶ್ರಾಂತಿ ಶಾಂತವಾಗಿರುತ್ತದೆ. ಅವನು ಕೆಲವು ಸಾರಿ ನಿದ್ದೆ ಮಾಡಿದ್ದಾಗ ಎಷ್ಟು ವಿಶ್ರಾಂತ, ಒಂಥರ ದೇಹ ಉಲ್ಲಾಸವಾಗಿರುತ್ತೆ. ಏಕೆಂದರೆ ಒಳ್ಳೆಯ ಯೋಚನೆಗಳು ಬಂದಿರುತ್ತೆ, ಆತ್ಮನಲ್ಲೇ ಆ ಶಕ್ತಿ ಹರಿದಿರುತ್ತೆ. ಈಗ ಕೆಲವರು ನೋಡ್ತಾ ಇರ್ತೀವಿ, ಕೆಟ್ಟ ಕನಸಪ್ಪ, ನಿದ್ರೆನೇ ಬರಲಿಲ್ಲ ಅಂತ ಹೇಳ್ತಿರ್ತಾರೆ. ಏಕೆಂದರೆ ಆಸೆ ತುಂಬಿಕೊಂಡಿರ್ತಾರೆ, ಬೇರೆಯವ್ರಿಗೇನು ಸಹಾಯ ಮಾಡಿರಲ್ಲ, ಬೇರೆಯವ್ರಿಗೆ ಪ್ರೇಮ ಕರುಣೆ ಕೊಟ್ಟಿರಲ್ಲ, ಬರೀ ಸಂಪಾದನೆಗಳು, ದುಡ್ಡುಗಳು, ಎಲ್ಲರ ಹತ್ರ ಕಿತ್ಕೊಳ್ಳೋದು, ತಾನಿಟ್ಕೊಳ್ಳೋದು, ಇದನ್ನೇ ಯೋಚನೆ ಮಾಡ್ತಿರ್ತಾರೆ. ಆದ್ದರಿಂದ ಅವರಿಗೆ ನಿದ್ರೆ ಸರಿಯಾಗಿ ಬರೋಲ್ಲ. ನಿದ್ರೆ ಅಂತಂದರೆ ಯಾವ ರೀತಿ ಸುಷುಪ್ತಾವಸ್ಥೆ ಹೊಟ್ಟೋಗ್ಬಿಡ್ಬೇಕು. ನಾನು ನಿದ್ರೆ ಮಾಡ್ತಿದ್ದೀನಿ ಅನ್ನೋದು ಕೂಡ ಮರ್ತೋಗ್ಬಿಡ್ಬೇಕು, ಅಲ್ಲಿ ನಾನು ಇಲ್ಲಿ ಮಲಗಿದ್ದೀನಿ ಅನ್ನೋದು ಮರ್ತೋಗ್ಬಿಡ್ಬೇಕು. ಅಂಥ ನಿದ್ರೆ ಬಂದರೆ ಮಾತ್ರ ಅವನು ಶಾಂತವಾಗಿ ಬೆಳಗ್ಗೆ ಎದ್ದ ತಕ್ಷಣ ಉಲ್ಲಾಸವಾಗಿರುತ್ತೆ ಮನಸ್ಸು. ಆವಾಗ ಯೋಚನೆಗಳು, ಅಯ್ಯೋ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಯೋಚನೆಗಳು ಬರುತ್ತೆ. ನಿದ್ರೆ ತುಂಬ ಮುಖ್ಯ ಮನುಷ್ಯನಿಗೆ. ಒಳ್ಳೆ ನಿದ್ರೆ ಮಾಡಬೇಕಾದ್ರೆ ನಾವು ಈ ಥರ ಯೋಚನೆಗಳನ್ನ ಇಟ್ಕೊಂಡು ನಿದ್ರೆ ಮಾಡಬೇಕು. ಅಥವಾ ಕೆಲವರು ಭಗವದ್ಗೀತೆ ಓದ್ಬಿಟ್ಟು ಮಾಡ್ತಾರೆ, ಕೆಲವರು ಪುಣ್ಯ ಗ್ರಂಥಗಳನ್ನು ಓದ್ಬಿಟ್ಟು ಅದನ್ನೇ ನೆನೆಸ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ಇದನ್ನು ಮಾಡಬೇಕು. ನಿದ್ರೆ ಚೆನ್ನಾಗಿ ಮಾಡಿದ್ರೆ ನಮ್ಮ ದೇಹವು ಆರೋಗ್ಯಯುತವಾಗಿರುತ್ತೆ, ನಾವು ಮಾಡುವ ಕೆಲಸವು, ನಮ್ಮ ಯೋಚನೆಗಳು ಎಲ್ಲ ಸರಿಯಾಗಿರುತ್ತೆ. ಮಲಗುವುದಕ್ಕೆ ಮುಂಚೆ ಅವನು ತನ್ನ ಮನಸ್ಸನ್ನು ಸರಿಯಾಗಿ ಶ್ರುತಿ ಮಾಡುವುದರ ಫಲವಿದು. ಸರಿಯಾಗಿ ಶ್ರುತಿ ಮಾಡ್ಕೋಬೇಕು, ಮನಸ್ಸನ್ನು ಸರಿಯಾಗಿಟ್ಕೋಬೇಕು. ಸರಿಯಾಗಿಟ್ಕೋಬೇಕಾದ್ರೆ ಸದ್ಗ್ರಂಥಗಳನ್ನು ಓದಬೇಕು, ಸತ್ಚಿಂತನೆ ಮಾಡಬೇಕು. ಇದಕ್ಕೆ ವಿರೋಧವಾದ, ಅಶುದ್ಧವಾದ, ಭೂಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಕಡೆಗೆಳೆಯುವ ಯೋಚನೆಗಳನ್ನು ತುಂಬಿಕೊಂಡು ನಿದ್ರೆ ಹೋದರೆ ಅವನ ಮೆದುಳು ದುಷ್ಟವಾದ, ನೀಚವಾದ ಜೀವನಗಳಿಂದ ಬರುವ ಭಾವನೆಗಳನ್ನು ನೋಡಿ. ಇನ್ನೂ ಒಂದು ಹೇಳ್ತಾರೆ ಇಲ್ಲಿ ಪಾವ್ರಿಯವರು, ನಾವು ಬರೀ ದುಷ್ಟ ಆಲೋಚನೆ, ದುಷ್ಟ ಕನಸು ಅಲ್ಲ, ದುಷ್ಟ ಯೋಚನೆ ಮಾಡಿ ಮಲಗಿದ್ರೆ ನಮ್ಮ ಸುತ್ತ ಇರುವ ದುಷ್ಟ ಶಕ್ತಿಗಳನ್ನು ಅದು ಕೂಡ ನಮ್ಮ ಜೊತೆಗೆ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡುತ್ತಂತೆ. ನೋಡಿ, ನಮ್ಮ ಸುತ್ತ ಈ ಪ್ರಪಂಚದಲ್ಲಿ ನಮ್ಮ ಸೂಕ್ಷ್ಮ ದೃಷ್ಟಿ ಇದ್ದರೆ ಇಲ್ಲೆಷ್ಟು ದುಷ್ಟ ಶಕ್ತಿಗಳು ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ದುಷ್ಟ ಯೋಚನೆ ಇದ್ದರೆ ನಮ್ಮ ಸುತ್ತ ಇರೋ ಯೋಚನೆಗಳೆಲ್ಲ ಬಂದು ಮುತ್ಕೊಂಡು ದುಷ್ಟ ಯೋಚನೆನೇ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿ. ನಾವು ಕಾಮಲೋಕದ ಉನ್ನತ ಮಟ್ಟಗಳನ್ನು ಪ್ರವೇಶಿಸಿ ಯಥಾರ್ಥವನ್ನು ಅರಿಯಲು ಹೆಚ್ಚು ಶಕ್ತರಾಗುವುದಿಲ್ಲ. ಉನ್ನತ ಕಾಮಲೋಕಕ್ಕೆ ಹೋಗೋಕ್ಕೆ ಆಗಲ್ವಂತೆ. ಯಾಕೆಂದರೆ ದುಷ್ಟ ಸಂಕಲ್ಪಗಳು, ದುಷ್ಟ ಯೋಚನೆ ಬಂದು ಮುತ್ಕೊಂಡಿರುತ್ತಲ್ಲ. ನಾವು ಸ್ವಲ್ಪ ಶ್ರುತಿ ಮಾಡಿದ್ರೆ ಸಾಕು, ಶ್ರುತಿ ಅಂದ್ರೆ ಅಲ್ಲ, ಸಾ ಹೇಳಿದ್ರೆ ಸಾಕು, ರೇ ಗಾ ಮಾ ಎಲ್ಲ ಬಂದ್ಬಿಡುತ್ತೆ ನಮ್ಮ ಸುತ್ತ ಇರೋದೆಲ್ಲ. ಅಷ್ಟು ದುಷ್ಟಶಕ್ತಿಗಳು ನಮ್ಮ ಸುತ್ತನೇ ಇದೆ ಅಂತ ಹೇಳ್ತಾರೆ. ಯಥಾರ್ಥ ದೃಶ್ಯ ಅಂತ ಹೇಳಿದ್ರು. ಅಂದರೆ ಇದ್ದಿದ್ದ ಹಾಗೆ ನೋಡುವಂಥದ್ದು. ಸೂಕ್ಷ್ಮ ಲೋಕದಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತಾನೇ ನೋಡಿ ತಿಳಿದುಕೊಳ್ಳುವುದು ಅಥವಾ ಇವನಿಗಿಂತ ಹೆಚ್ಚು ಮುಂದುವರೆದವರ ಇವನಿಗೆ ತೋರಿಸಿ ನೆನಪಿನಲ್ಲಿರುವಂತೆ ಒತ್ತುವುದು, ಅದು ಅವನ ಬೆಳವಣಿಗೆಗೆ ಅವಶ್ಯಕವಾದದ್ದು. ಸೂಕ್ಷ್ಮ ಲೋಕ ಬೇಕಾದಷ್ಟು ಇದೆಯಲ್ಲ. ಆತ್ಮಲೋಕಗಳು, ಇದು ಕಾಮಲೋಕದಲ್ಲಿರುವ ಸೂಕ್ಷ್ಮ ಲೋಕಗಳು, ಮನೋಲೋಕದಲ್ಲಿರುವ ಸೂಕ್ಷ್ಮ ಲೋಕ, ಕಾರಣಲೋಕದಲ್ಲಿ ಸೂಕ್ಷ್ಮ ಲೋಕಗಳು, 7 ಅಂತಸ್ತುಗಳಲ್ಲಿ ಇದೆಯಲ್ಲ. ಸೂಕ್ಷ್ಮ ಲೋಕದಲ್ಲಿ ತಾನು ತಿಳಿದುಕೊಳ್ಳುವಂಥದ್ದು, ಇವನಿಗೆ ತೋರಿಸಿ ನೆನಪಲ್ಲಿ ಇರುವಂತೆ ಒತ್ತುವುದು. ಅಲ್ಲಿ ಸೂಕ್ಷ್ಮ ಲೋಕದಲ್ಲಿರುವಂಥದ್ದು ಸಚ್ಚಿಂತನೆಯೇ, ಅದನ್ನು ಒತ್ತಿ ನಮಗೆ ತಿಳಿಸುತ್ತಂತೆ. ನೋಡಿ, ಇವನಿಗೆ ತೋರಿಸಿ ನೆನಪಿನಲ್ಲಿರುವಂತೆ ಮಾಡ್ತದಂತೆ. ಅದು ಅವನ ಬೆಳವಣಿಗೆಗೆ ಅವಶ್ಯಕವಾದ ವಿಷಯವಾಗಿರಬಹುದು. ಇವನು ಬೆಳಿಬೇಕಲ್ಲ, ಇವನು ಆಧ್ಯಾತ್ಮಿಕ ಜೀವಿ ಆಗಬೇಕಲ್ಲ, ಅವನ ಬೆಳವಣಿಗೆ ಆಗಬೇಕು ಅಂತ ಸೂಕ್ಷ್ಮ ಲೋಕದಲ್ಲೂ ಕೂಡ ಇರುವಂಥ ವಿಚಾರಗಳನ್ನು ಒತ್ತಿ ತಿಳಿಸುತ್ತಂತೆ. ಅಥವಾ ಅವನಿಗೆ ಹೊಸ ಸ್ಫೂರ್ತಿಯನ್ನು, ಶಕ್ತಿಯನ್ನು ಕೊಡುವ ಮಹಾ ಮಹಿಮೆಯುಳ್ಳ ಒಂದು ದೃಶ್ಯವಾಗಿರಬಹುದು. ಒಳ್ಳೆಯ ದೃಶ್ಯ, ಒಂದು ತುಂಬ ಸುಂದರವಾದ ಕಾಡಿನಲ್ಲಿದ್ದ ಹಾಗೆ, ಅಲ್ಲೆಲ್ಲ ಗಿಡಮರಗಳಿದ್ದ ಹಾಗೆ, ಎಲ್ಲ ದೇವತೆಗಳಿರೋ ಹಾಗೆ ಕಲ್ಪನೆಗಳನ್ನು ಅದು ನಮಗೆ ಗೋಚರವಾಗುತ್ತಂತೆ ಎಷ್ಟೋ ಸಾರಿ. ಅದು ನಮ್ಮ ಮಹಾಮಹಿಮೆಯುಳ್ಳ ಒಂದು ದೃಶ್ಯ ಅಂತೇಳಿ ಅದೆಲ್ಲ ನಮ್ಮ ಬೆಳವಣಿಗೆಗೆ ಅನುಕೂಲವಾಗುವಂಥದ್ದು. ಇದು ಯಥಾರ್ಥವಾಗಿಯೇ ತೋರಿಸುತ್ತೆ ಅಂತ ಹೇಳ್ತಾರೆ. ಮುಂದಾಗುವುದರ ತಿಳುವಳಿಕೆಯೂ ಗೊತ್ತಾಗ್ತದಂತೆ ಕನಸುಗಳಲ್ಲಿ.
ಅಯ್ಯ ಅದೆಲ್ಲ ಸುಳ್ಳು, ಅವು ಗೊತ್ತಾಗ್ಬಿಡುತ್ತೆ ಅಂತಾರಲ್ಲ. ಯಾರು ಗೊತ್ತಾಗುತ್ತೆ ಅಂತಂದರೆ ಮೆದುಳನ್ನು ಶ್ರುತಿ ಮಾಡಿ ಮೆದುಳಿನಲ್ಲಿ ಆ ಆತ್ಮ ಚೈತನ್ಯ ಬರುವ ಹಾಗೆ ನಾವು ಮಾಡ್ಕೊಂಡಿರ್ತೀವಲ್ಲ, ಆ ಜೀವಾತ್ಮನೂ ಕೂಡ ಜೊತೆ ಸೇರ್ಕೋತಾನಲ್ಲ, ಆಗ ಮಾತ್ರ ಮುಂದೆ ಆಗುವಂಥ ವಿಚಾರಗಳು ಗೋಚರ ಆಗೋದು. ಬ್ಲಾಬರ್ಸ್ಗೆ ಅವರಿಗೆ ವಿಚಾರ ಬೇಕಾದಷ್ಟು ಗೊತ್ತಾಗಿತ್ತು, ಮುಂದೆ ಏನಾಗುತ್ತೆ ಅನ್ನೋದು ಚಿಕ್ಕ ಹುಡುಗಿಯಿಂದಲೇ. ಯಾಕಂದರೆ ಅವ್ರು ತುಂಬ ಜನ್ಮಗಳಿಂದ ಬೆಳೆದಂಥ ಜೀವಿ, ಆ ಮೆದುಳು ಬೆಳೆದಿತ್ತು ಚೆನ್ನಾಗಿ, ಅದು ಗಟ್ಟಿಯಾಗಿತ್ತು. ಆದ್ದರಿಂದ ಅವ್ರಿಗೆ ಸ್ಕೆಚ್ ಹಾಕಿ ತೋರಿಸ್ದಂಗೆ ಇರೋದಂಥವ್ರಿಗೆ ಥಿಯಾಸಫಿಕಲ್ ಸೊಸೈಟಿ ಹೇಗೆ ಮಾಡಬೇಕು, ಅವ್ರು ಯಾವ ರೀತಿ ಬೆಳೆಸಬೇಕು, ಅವ್ರಿಗೆಲ್ಲ ಪ್ಲ್ಯಾನೇ ಕೊಟ್ಟಿರ್ತಿದ್ರಂತೆ ಕನಸಿನಲ್ಲಿ. ಮುಂದಾಗುವುದರ ತಿಳುವಳಿಕೆ ಇದೂ ಕೂಡ ಜೀವಾತ್ಮನ ಪ್ರಯತ್ನದಿಂದಲೇ ಉಂಟಾಗತಕ್ಕದ್ದು. ಯಾರು ಬೆಳೆದಂಥ ಜೀವಿಗಳಿರ್ತಾರೋ, ಮೆದುಳನ್ನೆಲ್ಲೂ ಸ್ಟ್ರಾಂಗ್ ಮಾಡ್ಕೊಂಡಿರ್ತಾರೋ, ಅವರಿಗೆ ಕೂಡ ಜೀವಾತ್ಮ ತನ್ನ ಪ್ರಯತ್ನದಿಂದ ಸ್ಥೂಲ ಲೋಕದಲ್ಲಿ ಮುಂದಾಗುವುದನ್ನು ಮೊದಲೇ ತಿಳಿಸ್ತಾನಂತೆ. ಸೂಕ್ಷ್ಮ ಲೋಕದ ಶಕ್ತಿಯಿಂದ ಈಗಲೇ ನೋಡುತ್ತಾನೆ. ಆ ಸೂಕ್ಷ್ಮ ಲೋಕದ ಶಕ್ತಿನೂ ಬಂದುಬಿಟ್ಟಿರ್ತದಂತೆ. ಅದು ಈಗಲೇ ಮುಂದೆ ಆಗುವಂಥದ್ದನ್ನೆಲ್ಲ ಈಗಲೇ ಕನಸಿನ ರೂಪದಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ. ಇದು ಮುಂದೆ ಬರುವ ಅನಾಹುತ, ಪ್ರಮಾದ ಅಥವಾ ಮರಣ ಇವುಗಳಿಗೆ ಸಂಬಂಧಪಟ್ಟಿರುತ್ತದೆ. ನಾನು 20 ವರ್ಷದಿಂದನೇ ನಾವು ಸುಧಾ ಮ್ಯಾಗ್ಝಿನ್ ತುಂಬ ಓದ್ತಾ ಇದ್ವಿ. ಅದರಲ್ಲಿ ಈ ಸುನಾಮಿ ಬರೋದನ್ನು ಹಾಕಿದ್ದ ಚಿತ್ರ ಸಹಿತ. ಎಲ್ಲರೂ ಆಡ್ಕೊಂಡು ತುಂಬ ನಕ್ಕಿದ್ರು ಅವಾಗ. ಅದು ಕೆಲವರೆಲ್ಲ ಇಟ್ಟಿದ್ದಾರೆ ಅಂತದೆ ಸುಧಾನ. ಅದು ಬಿಲ್ಡಿಂಗೆಲ್ಲ ಬಿದ್ದೋಗ್ತಾ ಇರೋಂಗೆ, ಅಲೆಗಳು ಹೊಡೆಯೋಂಗೆ ಚಿತ್ರ ಕೊಟ್ಟಿದ್ದ. ಮುಂದೆ ಆಗುವುದು ಕೆಲವು ಸಾರಿ ಕಾಣುತ್ತೆ ಅಂತ ಹೇಳಿ. ಅರ್ಥಪೂರ್ಣವು ನಿಜವಾಗಿರುವಂತೆ ಕಾಣುವುದು, ಅದು ಅರ್ಥನೂ ಗೊತ್ತಾಗುತ್ತಂತೆ, ಅದು ನಿಜವಾಗಿರುವಂತೆ. ಇದು ಜೀವಾತ್ಮನು ಕಾಮಲೋಕದಲ್ಲಿ ಓಡಾಡುತ್ತಿರುವಾಗ ಅವನಿಗೆ ಅನುಭವದ ನೆನಪು, ಅವನು ನಿದ್ದೆ ಮಾಡುತ್ತಿರುವಾಗ ಅವನ ಸ್ಥೂಲ ದೇಹಕ್ಕಾದ ಅಲ್ಪ ಅನುಭವ. ಈ ಜೀವಾತ್ಮ ಕಾಮಲೋಕದಲ್ಲೆಲ್ಲ ಓಡಾಡ್ತಾ ಇರ್ತಾನೆ, ಅಲ್ಲಿ ತನ್ನ ಅನುಭವಗಳೆಲ್ಲ ಸೇಕರಿಸ್ಕೊತಾನೆ. ಅದನ್ನು ಈ ಸ್ಥೂಲ ಮೆದುಳಿಗೆ, ಈ ಸ್ಥೂಲ ದೇಹಕ್ಕೆ ರವಾನಿಸ್ತಾನೆ. ಕೆಲವು ಸಾರಿ ಅವನ ಸ್ಥೂಲ ದೇಹಕ್ಕಾದ ಅಲ್ಪ ಅನುಭವವು ಬಾಗಿಲು ಹಾಕಿದ ಶುದ್ದು, ತಂಗಾಳಿ ಬೀಸಿದ ಚಳಿ, ಎಬ್ಬಿಸುವುದಕ್ಕೆ ಯಾರಾದರೂ ಮಾಡಿದ ಪ್ರಯತ್ನ, ಇದೆಲ್ಲ ನಮಗೆ ವಿಚಿತ್ರವಾಗಿ ಕಾಣುತ್ತಂತೆ. ಯಾರೋ ಬಾಗಿಲು ದರಾರಂತ ಆಗಿ ನಮ್ಮ ಮಲಗಿರೋದವ್ರು ಕೆಲವ್ರು ಮಾಡ್ತಾರಲ್ಲ, ಎದ್ದೊಳ್ಳಿ ಬೇಗ ಅಂತ ಶಬ್ದ ಮಾಡ್ತಾರಲ್ಲ, ಅದು ಎಲ್ಲೋ ಅದನ್ನು ಕಾಣ್ತಿರುತ್ತೆ. ಆಮೇಲೆ ಯಾರೋ ಬಂದು ಎಬ್ಬಿಸ್ತಿರೋ ಹಾಗೆ, ತುಂಬ ಗಾಢ ನಿದ್ರೆಯಲ್ಲಿರುವಾಗ ಎಬ್ಬಿಸುವುದು ಯಾರಾದರೂ ಮಾಡಿದ ಪ್ರಯತ್ನ, ಒಂದು ದೊಡ್ಡ ಕಥೆ ರೂಪವನ್ನೇ ತಾಳಬಹುದು. ಇದೆಲ್ಲ ನೋಡಿ, ಯಾರೋ ಎಲ್ಲೋ ಕತೆ ಕಾಣಿಸ್ತಾರೆ, ಯಾರೋ ಕತೆ ನಮ್ಗೆ ಯಾರೋ ಬಾಗಿಲು ಹಾಕ್ದಂಗೆ, ಆ ರೂಮ್ಗೆ ಹೋಗಿದ್ದೀವಿ, ಅಲ್ಲಿ ಕತೆ ಯಾರೋ ದಡಾರಂತ ಬಾಗಿಲು ಹಾಕ್ಬಿಟ್ರು ಅಂತ ಕಾಣಿಸ್ತಾ ಇರುತ್ತೆ. ಯಾರೋ ಬಂದು ತಟ್ಟೆ ಎಬ್ಬಿಸ್ತಿದ್ರೆ ನಾವು ನಿದ್ದೆ ಮಾಡ್ತಾಯಿರ್ತೀವಿ, ಸುಮ್ಮನೆ ಯಾರೋ ಬಂದು ಮಹಾತ್ಮರೇ ಬಂದು ತಟ್ಟೆ ಎಬ್ಬಿಸ್ಬಿಟ್ರು ಅಂತ ಕಲ್ಪನೆ ಮಾಡುತ್ತಂತೆ ಮನಸ್ಸು. ಅದು ಎಷ್ಟೋ ಜನಕ್ಕೆ ಆಗಿರುತ್ತೆ. ಸ್ಥೂಲ ದೇಹದಿಂದ ಹೊರಬಂದ ಕಾಮದೇಹವು ಸ್ಥೂಲದ ರೂಪವನ್ನೇ ಉಳಿಸಿಕೊಂಡಿರುತ್ತದಂತೆ. ಈ ಸ್ಥೂಲ ದೇಹಕ್ಕೆ ಜೊತೆಯಲ್ಲೇ ಇರುತ್ತಲ್ಲ ಕಾಮದೇಹ, ನಿದ್ದೆ ಮಾಡುವಾಗ ಅದು ಹೊರಗಡೆ ಬಂದುಬಿಡುತ್ತಂತೆ. ಅದೇ ಸ್ಥೂಲ ದೇಹದ ರೂಪವನ್ನೇ ಕಟ್ಕೊಂಡಿರುತ್ತೆ. ಕೆಲವು ಸಾರಿ ನಾವು ನೋಡಿದ್ವಿ, ಇಲ್ಲಿ ಹೋಗ್ತಾ ಇದ್ದಿದ್ನ ಅಂತ ಹೇಳ್ತಾರಲ್ಲ, ಅದು ಕಾಮ ಶರೀರ, ಕಾಮದೇಹ. ಈಗ ಸತ್ತೋದರ ಕಾಮದೇಹ ಸತ್ತೋಗಿರಲ್ಲ ಬೇಗ, ಅವ್ರ ದೇಹ ಸ್ಥೂಲ ದೇಹ, ಆಮೇಲೆ ಸೂಕ್ಷ್ಮ ದೇಹಗಳು ಹಾಗೆ ಇರುತ್ತೆ. ಅದಕ್ಕೆ ಸಂಸ್ಕಾರಗಳು ಮಾಡೋದು 11 ದಿವಸ 12 ದಿವಸದವರೆಗೂ ಸೂಕ್ಷ್ಮ ದೇಹ ಇರುತ್ತೆ. ಇದು ಇನ್ನೂ 3 ತಿಂಗಳು 1 ವರ್ಷದವರೆಗೂ ಇರುತ್ತಂತೆ ಕಾಮದೇಹ ಅಂತ ಕೆಲವು ಕಡೆ ಓದಿದ್ದೀನಿ, ಮರಣಾನಂತರ ಜೀವನದಲ್ಲಿ. ಕಾಮದೇಹ ಮಾತ್ರ ಸತ್ತೇ ಇರಲ್ಲ, ಅದು ಹಾಗೆ ಓಡಾಡ್ತಾನೆ ಇರುತ್ತೆ. ಕೆಲವ್ರು ಹೇಳ್ತಾರಲ್ಲ, ಅಲ್ಲಿ ದೆವ್ವ ನೋಡಿದೆ, ನಮ್ಮ ಮನೆ ಬಾಗಿಲಿಗೆ ಬಂದಂಗೆ ನೋಡಿದೆ, ಬಾಗಿಲು ಬಡ್ದಂಗೆ ನೋಡಿದೆ, ಅಲ್ಲಿ ನೀರಿಟ್ಟಿದೆ ಕುಡ್ದಂಗೆ ನೋಡಿದೆ, ಇದೆಲ್ಲ ಮಾಡುತ್ತೆ ಸೂಕ್ಷ್ಮ ದೇಹ. ಕೆಲವ್ರ ಕಣ್ಣು ಕಾಣುತ್ತೆ, ಅದು ಕಾಮದೇಹ. ಸೂಕ್ಷ್ಮ ದೇಹಗಳು ಮಾಡ್ತಾ ಇರುತ್ತೆ. ಅದು ಬರದೇ ಇರಲಿ ಅಂತ ಕೆಲವರು ಸತ್ತಾಗ ಎಳ್ಳುಬಿಡ್ತಾರಂತೆ. ಅಲ್ಲಿ ಮಣ್ಣು ಮಾಡಿದಾಗ ನಮ್ಮ ಮನೆ ಹತ್ರಕ್ಕೆ ಅದು ಬರದೇ ಇರಲಿ ಅಂತ, ಆ ಎಳ್ಳೆಲ್ಲ ಆರಿಸ್ಕೊಂಬರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಗರುಡ ಪುರಾಣದಲ್ಲಿ ಹೇಳ್ತಾರೆ. ಇದೆಲ್ಲ ಎಳ್ಬಿಡಬೇಕು, ಮನೆಗೂ ಮಣ್ಣು ಮಾಡಿ ಬಂದ ಮೇಲೆ ಬಿಡಬೇಕು, ಮನೆ ಹತ್ರಕ್ಕೆ ಬರದೇ ಇರಲಿ ಅಂತ. ಅದೆಲ್ಲ ಸುಳ್ಳು. ಸೂಕ್ಷ್ಮ ದೇಹ ನಮ್ಮ ಮನೆ ಎಲ್ಲಿ ವಾಸ ಮಾಡ್ತಿರೋ ಮನೆ ಒಳಗಡೆನೂ ಬರುತ್ತೆ, ಓಡಾಡುತ್ತೆ, ಎಲ್ಲ ಅಳ್ತಾ ಇರೋದನ್ನೆಲ್ಲ ನೋಡ್ತಾ ಇರುತ್ತೆ. ಇದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತು ವಿಷ್ಣುವರ್ಧಂದು. ಅವನ ಹೆಂಡತಿ ಸತ್ತೋಗಿರ್ತಾರೆ, ಅವನ ಹೆಂಡತಿಗೆ ಹಸು ತಡೆಯೋಕ್ಕಾಗಲ್ಲ, ಯಾರೋ ಉಪ್ಪಿಡ್ತಾನೆ ಕುಡಿದಿರ್ತಾರೆ, ಗಬ ಗಬ ತಿಂತಿರ್ತಾಳೆ, ಅಲ್ಲಿ ಮೇಲಿಂದ ನೋಡ್ತಾ ಇರ್ತಾನೆ ಅವನು. ನಾವೇನೇನು ಮಾಡ್ತೀವೋ ಸೂಕ್ಷ್ಮ ದೇಹ ನೋಡ್ತಾ ಇರುತ್ತೆ. ಕೆಲವರು
ದುಡ್ಡಿಗೋಸ್ಕರ ಹೊಡೆದಾಡೋದು, ಒಡವೆಗೋಸ್ಕರ ಹೊಡೆದಾಡೋದು, ಸತ್ತೋಗಿರುತ್ತೆ ಅಲ್ಲಣ್ಣ, ಅದೆಲ್ಲ ಕಾಣಿಸ್ತಾ ಇರುತ್ತೆ ಸೂಕ್ಷ್ಮ ದೇಹಕ್ಕೆ. ಮೃಗ ಸಮಾನವಾಗಿ ಇದನ್ನು ಆಧ್ಯಾತ್ಮಿಕವಾಗಿ ಎಳ್ಳಷ್ಟು ಬೆಳೆದಿರದ ವ್ಯಕ್ತಿಯು ಕಾಮದೇಹದಲ್ಲಿ ಅತ್ಯಂತ ಕಡಿಮೆ ಪ್ರಜ್ಞೆ ಇದ್ದು, ಅದೂ ಕೂಡ ಸ್ಥೂಲ ದೇಹ ಪ್ರಮಾಣದಷ್ಟೇ ನಿದ್ದೆ ಮಾಡುತ್ತಿರುತ್ತಂತೆ. ಯಾವುದು? ಮೃಗ ಸಮಾನವಾಗಿರುತ್ತಲ್ಲ ದೇಹ, ಅದು ಆಧ್ಯಾತ್ಮಿಕ ಅಲ್ವಲ್ಲ, ಎಳ್ಳಷ್ಟು ಬೆಳೆದಿರಲ್ವಲ್ಲ, ಅವನು ಕಾಮದೇಹ ಕಡಿಮೆ ಪ್ರಜ್ಞೆಯಲ್ಲಿ ನಿದ್ದೆ ಮಾಡ್ತಾ ಇರುತ್ತಂತೆ. ಅದು ಕೂಡ ಅವನು ನಿದ್ರೆ ಮಾಡಿದಾಗ ಅವನ ಕಾಮದೇಹವು ಸ್ಥೂಲ ದೇಹದಿಂದ ಬೇರ್ಪಟ್ಟಿದ್ದರೂ ಕೂಡ ಅದು ಸ್ಥೂಲ ದೇಹದ ಅತ್ಯಂತ ಸಮೀಪದಲ್ಲೇ ಇರುತ್ತದಂತೆ, ಹೊರಗಡೆ ಹೋಗಿರಲ್ಲ. ಅವೆರಡನ್ನು ಇನ್ನೂ ದೂರ ಮಾಡಲು ಪ್ರಯತ್ನಿಸಿದರೆ ಅವನು ತೀವ್ರವಾಗಿ ಭಯದಿಂದ ಹೆಚ್ಚು ಬಿದ್ದು ಬಿಡ್ತಾನಂತೆ. ಈ ಕಾಮದೇಹ ಅವನ ಸುತ್ತನೇ ಇರುತ್ತೆ, ಅದನ್ನು ದೂರ ಮಾಡಬೇಕು ಅಂತ ಯಾರಾದರೂ ಪ್ರಯತ್ನ ಮಾಡಿದ್ರೆ ಇವನು ಗಾಬರಿಯಿಂದ ಎದ್ದೇಳ್ತಾರಲ್ಲ ಕೆಲವರೆಲ್ಲ, ನಿದ್ರೆ ಮಾಡ್ತಿರ್ತಾರೆ, ಇದಕ್ಕಿದ್ದಂಗೆ ಕಿರ್ಚ್ಕೊಂಡು ಏನೋ ಆಗ್ಬಿಡ್ತು ಅನ್ನೋ ಥರ ಎದ್ದೇಳ್ತಾರಲ್ಲ. ಕಾಮದೇಹ ದೂರ ಹೋಗೋಕ್ಕೆ ಪ್ರಯತ್ನ ಮಾಡಿದಾಗ ಈ ಥರ ಆಗೋದು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಹೇಳ್ತಾರೆ, ಮಾನವ ಸಂಸರಣೆಯಲ್ಲಿ ಮುಂದುವರಿದ ವ್ಯಕ್ತಿ ಬಹಳ ವ್ಯತ್ಯಾಸವಿರುತ್ತದಂತೆ. ಮಾನವ ಸಂಸರಣೆ ಅಂದರೆ ಮಾನವ ಸಾಧಾರಣವಾಗಿ ಜೀವನ ಮಾಡ್ತಿರ್ತಾನಲ್ಲ, ವ್ಯಾಪಾರ ಮಾಡೋದು, ವ್ಯವಹಾರ ಮಾಡೋದು, ಸಂಸಾರ ಮಾಡೋದು, ಏನು ಆಧ್ಯಾತ್ಮಿಕ ವಿಚಾರನೆ ಗೊತ್ತಿರಲ್ಲ, ಭಕ್ತಿ ಗೊತ್ತಿರಲ್ವಲ್ಲ, ಅವನಲ್ಲಿ ಬೇಕಾದಷ್ಟು ವ್ಯತ್ಯಾಸ. ಅವನಿಗೆ ಒಳರೂಪವು ಇನ್ನೂ ಸ್ಫುಟವಾಗಿರುತ್ತದೆ, ಅದು ಸ್ಥೂಲ ರೂಪಕ್ಕೆ ಹೆಚ್ಚಾಗಿ ಹೊಂದಿಕೊಳ್ಳುತ್ತದೆ. ಅದನ್ನು ಸುತ್ತುವರಿದು ಅಸ್ಪಷ್ಟವಾಗಿ ಮಟ್ಟಿಯ ಆಕಾರದಲ್ಲಿರುತ್ತದೆ. ಅವನ ಸುತ್ತ ಇರುತ್ತಲ್ಲ ಪ್ರಭಾವಳಿ, ಅದು ಪೂರ್ಣವಾಗಿ ಸುಂದರವಾಗಿರೋಲ್ಲ, ಸ್ಪಷ್ಟವಾಗಿ ಕಾಣಿಸೋಲ್ಲ. ಯಾರಿಗೆ? ಸ್ಥೂಲ ದೇಹದಲ್ಲಿ ಇರ್ತಾನಲ್ಲ ಅವನಿಗೆ, ಸ್ಥೂಲ ಶರೀರದಲ್ಲೇ ಸ್ಥೂಲ ದೇಹದಲ್ಲಿ ಇರ್ತಾನಲ್ಲ ಅವನು. ಕಾಮಲೋಕದ ಸ್ತರದಲ್ಲಿ ಅದನ್ನು ಸುತ್ತುವರೆದು ಸುಳಿಗಳಿಂದ ಕೂಡಿದ ವೇಗದಿಂದ ಚಲಿಸುವ ಕಾಮಲೋಕದ ದ್ರವ್ಯದಿಂದಲೂ ಕೂಡ ಅದರ ಆಕಾರವು ಕೆಡದೆ ಅದರ ಮೊಟ್ಟೆಯ ಆಕಾರವು ಸ್ಪಷ್ಟವಾಗಿಯೇ ಉಳಿದುಕೊಂಡಿರುತ್ತದೆ. ಇವನು ಎಷ್ಟೇ ಒದ್ದಾಡ್ತಾ ಇದ್ದರೂ ಕೂಡ ಈ ಸೂಕ್ಷ್ಮ ಶರೀರ ಇವನು ಸುತ್ತ ಇರುತ್ತಲ್ಲ, ಪ್ರಭಾವಳಿ ಇರುತ್ತಲ್ಲ, ಅದು ಒದ್ದಾಡ್ತಾ ಇರುತ್ತಲ್ಲ. ಆದರೆ ಕಾಮದೇಹ ಮಾತ್ರ ತನ್ನ ಲೋಕದಲ್ಲಿ ತನ್ನ ಸ್ತರದಲ್ಲೇ ಇರುತ್ತಂತೆ. ಅದು ಸುಳಿಗಳಿಂದ ಕೂಡಿದ, ಅಂದರೆ ಒಂದು ದ್ರವ್ಯ ಆ ದೇಹಕ್ಕೆ ಈಗ ದೇಹಕ್ಕೆ ಹೆಂಗೆ ನೀರು ರಕ್ತ ಪರಿಚಲನೆ ಇರುತ್ತೋ ಅದಕ್ಕೊಂದು ದ್ರವ್ಯ ಇರುತ್ತಂತೆ, ಕಾಮದೇಹಕ್ಕೊಂದು ದ್ರವ್ಯ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅದು ಕೂಡ ಅಳ್ಳಾಡಲ್ವಂತೆ, ಯಾವಾಗ ಸ್ಥಿರವಾಗಿರುತ್ತದಂತೆ. ಅದರಿಂದ ಅದು ಚಂಚಲತೆ ಉಂಟಾಗಲ್ಲ. ಯಾರಿಗೆ? ಆಧ್ಯಾತ್ಮ ಜೀವಿಗೆ. ಇಲ್ಲದೇ ಇದ್ದರೆ ಅದು ಚಲಿಸ್ತಾ ಇರುತ್ತೆ. ಯಾರೋ ಒಬ್ಬರು ಚಿತ್ರ ಸಹಿತ ತೋರಿಸಿದ್ರು ನನಗೊಂದು ಸಾರಿ. ಆ ಕಾಮದೇಹ ಗುಂಡಿಗಿರಲ್ವಂತವಾಗ, ಮೊಟ್ಟೆ ಹಾಕದಲ್ಲಿ ಇರೋವಂತೆ, ಛಿದ್ರವಾಗಿ ಅಳ್ಳಾಡ್ತಾ ಇರುತ್ತದಂತೆ. ಆಸೆ ತುಂಬ, ಆಮೇಲೆ ದ್ವೇಷ, ಅಸೂಯೆಗಳೆಲ್ಲ ಅದು ಅಳ್ಳಾಡ್ತಾ ಇರ್ತದಂತೆ. ಅಳ್ಳಾಡೋದು ವಿಚಿತ್ರವಾಗಿ ವರ್ತಿಸೋದೆಲ್ಲ ಮಾಡ್ತದಂತೆ. ಇನ್ನು ಹೆಚ್ಚಾಗಿ ಸಂಸರಣೆಯಲ್ಲಿ ಮುಂದಿರೋದೇ ವ್ಯಕ್ತಿಯು ನಿದ್ರಿಸುತ್ತಿದ್ದಾಗ ಆಮೇಲೆ ಕಾಮದೇಹವು ಸ್ಥೂಲ ದೇಹದ ಬಿಡಿಸಿಕೊಂಡು ಹೊರಬಂದಾಗ ತನ್ನ ಕಾಮದೇಹದಲ್ಲಿ ಸಂಪೂರ್ಣವಾಗಿ ಪ್ರಜ್ಞಾವತ್ತಾಗಿರುತ್ತಾನೆ. ಬೆಳೆದಂಥ ವ್ಯಕ್ತಿ, ಸಂಸರಣೆಯಲ್ಲಿ ಬೆಳೆದಂಥ ವ್ಯಕ್ತಿ, ಅವನ ಕಾಮದೇಹ ಹೊರಗೆ ಬಂದು ಸಂಪೂರ್ಣವಾಗಿ ಪ್ರಜ್ಞಾವತ್ತಾಗಿರ್ತಾನೆ. ಆ ಪ್ರಜ್ಞೆ ಅವನಲ್ಲಿ ತುಂಬ ಕೆಲಸ ಮಾಡ್ತಾರೆ. ಅವನ ಕಾಮದೇಹವು ಸ್ಥೂಲ ದೇಹದ ರೂಪವನ್ನೇ ಹೊಂದಿದ್ದು, ಅದರ ದ್ರವ್ಯರಾಶಿಯು ಸ್ಥಿತವಾಗಿದ್ದು, ಅದರ ಬಾಹ್ಯ ರೂಪರೇಖೆಯು ಸುಸ್ಪಷ್ಟವಾಗಿರುತ್ತದೆ. ಅಂದರೆ ಅವನ ರೇಖೆ ಇರುತ್ತಲ್ಲ, ಬಾಹ್ಯ ರೇಖೆ, ಅದು ಸ್ಪಷ್ಟವಾಗಿ ಗೋಚರವಾಗಿರುತ್ತೆ. ಆ ದ್ರವ್ಯ, ಅವನಲ್ಲಿರುವಂಥ ದ್ರವ್ಯ ಕಣಗಳು ಕೂಡ ನಿಧಾನವಾಗಿ ಸುಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ತಾರೆ. ಸ್ಥೂಲ ದೇಹಕ್ಕಿಂತಲೂ ಇನ್ನೂ ಉಪಯೋಗಕರವಾಗಿ ಬಳಸಬಹುದು. ಕಾಮದೇಹದ ಗ್ರಹಣ ಶಕ್ತಿ ಹೆಚ್ಚಾಗುತ್ತಲೇ ಇದ್ದು ಕಾಮಲೋಕದ ಎಲ್ಲ ಸ್ತರಗಳು ಕಂಪನಗಳಿಗೂ ಅದು ತತ್ಕ್ಷಣ ಸ್ಪಂದಿಸುತ್ತದೆ. ಇದು ಕಾಮದೇಹ ಇದೆಯಲ್ಲ, ಸ್ಥೂಲ ದೇಹ ನಿದ್ರೆ ಮಾಡ್ತಿರುವಾಗ ಇದು ಆಧ್ಯಾತ್ಮಿಕದಲ್ಲಿ ಸಂಸರಣೆಯಲ್ಲಿ ಬೆಳೆದಂಥ ವ್ಯಕ್ತಿಯ ಕಾಮದೇಹ ಕಾಮಲೋಕದಲ್ಲಿ ಕೂಡ ಕಾಮದೇಹದ ಆ ಶಕ್ತಿಗಳನ್ನೆಲ್ಲ ಕೇಂದ್ರೀಕರಿಸಿಕೊಂಡು ತನ್ನ ಈ ತತ್ಕ್ಷಣವೇ ಪ್ರತಿಸ್ಪಂದಿಸುತ್ತದೆ. ಈ ನಿದ್ರೆ ಮಾಡ್ತಿರೋ ದೇಹಕ್ಕೆ ತನ್ನ ಕಾಮದೇಹದ ಶಕ್ತಿಯನ್ನೆಲ್ಲ ಒಳಗಡೆ ಬಿಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅತ್ಯಂತ ಸೂಕ್ಷ್ಮ ಅಥವಾ ಸ್ಥೂಲವೇ ಆಗಿರಬಹುದು ಅದು, ಆದರೆ ಅದು ಅತ್ಯಂತ ಪರಿಪೂರ್ಣವಾಗಿ ಬೆಳೆದ ವ್ಯಕ್ತಿಯಲ್ಲಿ ಸ್ಥೂಲ ಕಂಪನಗಳಿಗೆ ಪ್ರತಿಸ್ಪಂದಿಸಬಲ್ಲ ದ್ರವ್ಯವೇ ಉಳಿದಿರುವುದಿಲ್ಲ. ನೋಡಿ, ಇದು ದೇಹ, ನಮ್ಮ ರಕ್ತ ಮಾಂಸ ಇದೆಲ್ಲ ಚಲಿಸ್ತಾನೇ ಇದೆ. ಆ ಮೆದುಳಿಗೆ ಹೋಗಿ ಈ ಯೋಚನೆಗಳು ಮಾಡೋಕ್ಕೆ ಕಾರಣ ಇಲ್ಲಿ ದ್ರವ್ಯ ಇದೆಯಲ್ಲ, ನಮ್ಮಲ್ಲಿ ದ್ರವ್ಯ
ರಕ್ತಗಳು ಆ ನರದಲ್ಲೆಲ್ಲ ಚಲಿಸ್ತಾ ಇರುತ್ತಲ್ಲ. ಯಾಕೆಂದರೆ ಆಸೆಯಿಂದ ಕೂಡಿರೋದ್ರಿಂದ ಅದು ಮೆದುಳಿಗೆ ಹೋಗ್ತಾ ಇರುತ್ತಲ್ಲ, ಆ ಮೆದುಳನ್ನೆಲ್ಲ ಕೆಲಸ ಮಾಡ್ತಿರುತ್ತೆ. ಅದೇ ಸಂಸರಣೆಯಲ್ಲಿ ಮುಂದುವರೆದಂಥ ವ್ಯಕ್ತಿಗೆ ರಕ್ತ ಅಷ್ಟು ಸ್ಪೀಡಾಗಿ ಹರಿಯೋದೇ ಇಲ್ಲ. ನಿಧಾನವಾಗಿ ಸುಸ್ತರವಾಗಿ ಸೂಕ್ಷ್ಮವಾಗಿ ಹರಿದು ಹೋದಾಗ ಆ ಮೆದುಳಿನ ಕಣದಲ್ಲೂ ಅದು ಆ ರಕ್ತ ಚಲನೆ ಆದಾಗ ಮೆದುಳು ಕೂಡ ಶಾಂತ ರೀತಿಯಲ್ಲಿದ್ದು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಅದೇ ಕೋಪ ಬಂದಾಗ ನೋಡಿ ಹೆಂಗೆ ಹೃದಯ ಹೊಡ್ಕೊಳ್ತಿರುತ್ತೆ, ತಲೆಯೆಲ್ಲ ಸಿಡಿ ಆಗ್ತಾ ಇರುತ್ತೆ, ಮೈಯೆಲ್ಲ ಕಂಪರ್ಸೋಕೆ ಶುರುವಾಗುತ್ತೆ. ಅದೇ ಶಾಂತ ರೀತಿಯಲ್ಲಿದ್ದಾಗ ಶಾಂತವಾಗಿರುತ್ತೆ. ಆ ಮೆದುಳು ಕೂಡ, ಮೆದುಳೇ ತುಂಬ ಇಂಪಾರ್ಟೆಂಟ್ ಇಲ್ಲಿ ಕನಸಿನಲ್ಲಿ. ಅದು ನರದಿಂದ ಹೋಗುವಂಥ ರಕ್ತಗಳು ನಿಧಾನವಾಗಿ ಚಲಿಸಿ ಆ ಮೆದುಳು ಸುಸ್ಥಿರವಾಗಿ ಕೆಲಸ ಮಾಡೋ ಹಾಗೆ ಒಳ್ಳೆಯ ಯೋಚನೆಗಳು ಬರುವ ಹಾಗೆ ಮಾಡುತ್ತಂತೆ. ಅದರಿಂದ ಅಂತಹ ವ್ಯಕ್ತಿಯು ಸಂಪೂರ್ಣವಾಗಿ ಎಚ್ಚರಿಕೆ ಸ್ಥಿತಿಯಲ್ಲಿದ್ದು ಅವನ ಪ್ರಜ್ಞೆಯು ಸ್ಥೂಲ ದೇಹದಲ್ಲಿ ಮಾತ್ರವೇ ಬಂದಿಯಾಗಿದ್ದ ಸ್ಥಿತಿಗೆ ಹೋಲಿಸಿದರೆ ಇನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಂಡು ಇನ್ನು ನಿಖರವಾದ ರೀತಿಯಲ್ಲಿ ಹೆಚ್ಚಿನ ಚಟುವಟಿಕೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಯಾವಾಗ ಈ ಸ್ಥೂಲ ದೇಹದಲ್ಲಿರುವಂಥ ಆ ದ್ರವ್ಯಾಂತರ ಇದೆ ಇಲ್ಲಿ, ಆ ದ್ರವ್ಯ ಸುಸ್ಥಿರವಾಗಿ ದೀರ್ಘವಾಗಿ ನಿಧಾನವಾಗಿ ಚಲಿಸ್ತಿರುತ್ತೋ ಅದು ಮೆದುಳಿಗೆ ಹೋಗಿ ನಿಧಾನವಾಗಿ ಅದು ಪ್ರಜ್ಞೆಯಲ್ಲಿ ವ್ಯಕ್ತವಾಗುತ್ತೆ. ಸ್ಥೂಲ ದೇಹದಲ್ಲಿ ಮಾತ್ರವೇ ಬಂದಿಯಾಗಿದ್ದ ಸ್ಥಿತಿಗೆ ಹೋಲಿಸಿದರೆ ಪ್ರಜ್ಞೆ ಸ್ಥೂಲ ದೇಹಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ನಾವು ಎಚ್ಚೆತ್ತಿದ್ದಾಗ ಸ್ಥೂಲ ಪ್ರಜ್ಞೆ ಇದೆಯಲ್ಲ, ಸ್ಥೂಲ ದೇಹಕ್ಕೆ ಹೊಂದ್ಕೊಂಡು ಈ ಮನಸ್ಸೇನೇನು ಹೇಳುತ್ತಾ ಕೆಲಸ ಮಾಡ್ತಾನೇ ಇರುತ್ತೆ. ಅದೇ ನಿದ್ರೆ ಮಾಡುವಾಗ ಯಾರು ಬೆಳೆದಂಥ ವ್ಯಕ್ತಿ ಅದು ಸ್ಥೂಲ ಪ್ರಜ್ಞೆ, ಅದು ನೋಡಿ ಪ್ರಜ್ಞೆ ಬಂದಿಯಾಗಿರಲ್ಲ ಅಂತವಾಗ, ಸ್ಥೂಲ ದೇಹಕ್ಕೆ ಬಂದಿಯಾಗಿರಲ್ಲ, ಅದು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಂತೆ ಆ ಪ್ರಜ್ಞೆ. ಆ ಕಾಮದೇಹದಲ್ಲಿರುವಂತಹ ಆ ಸೂಕ್ಷ್ಮಾಣುಗಳು ಸೂಕ್ಷ್ಮ ಸ್ಥಿತಿಯನ್ನೆಲ್ಲ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಅವನು ತನ್ನ ನಿದ್ರಿಸುತ್ತಿರುವ ಸ್ಥೂಲ ದೇಹಕ್ಕೆ ಯಾವ ಶಾಂತಿಯೂ ಭಂಗ ಉಂಟಾಗದಂತೆ ಕೆಲಸ ಮಾಡುತ್ತಂತೆ ಆ ಸೂಕ್ಷ್ಮ ಶರೀರ, ಕಾಮ ಶರೀರ, ಆ ಸ್ಥೂಲ ಮೆದುಳು ಇಷ್ಟು ಒಟ್ಟಿಗೆ ಕೆಲಸ ಮಾಡಿ ಆ ಭಂಗನೇ ಬರೋಲ್ಲ. ನಿದ್ರೆ ಬರ್ದೇರಂಗೆ ಆಗೋದು, ಕೆಲವ್ರಿಗೆ ಎಷ್ಟೋ ಜನಕ್ಕೆ ನಿದ್ರೆ ಬರದೆ ಕಾಯಿಲೆಗಳಿದೆಯಲ್ಲ, ಕೆಲವರು ಮಾತ್ರೆಗಳು ತೊಗೊಂಡು ನಿದ್ರೆ ಮಾಡ್ತಾರಲ್ಲ, ಅದು ಯೋಚನೆಗಳು, ಅತಿಯಾದ ಯೋಚನೆ, ಅತಿಯಾದ ಆಕಾಂಕ್ಷೆ, ಅತಿಯಾದ ವ್ಯಾಮೋಹ ಇದೆಲ್ಲ ಇದ್ದಾಗ ನಿದ್ರೆ ಬರಲ್ಲ. ನನಗೆ ಒಂದು ಸರಿ ಹತ್ರ ಆಗ್ಬಿಡ್ತು. ನಮ್ಮ ಮಗ ಕೆಲಸ ಮಾಡ್ತಾಯಿದ್ದ ಇದರೊಳಗಡೆ ಮಾರುತಿನಲ್ಲಿ, ಅನ್ನು ಹೊಸದವನು ಮಾಡ್ಕೊಂಬಂದು ಇಂಜಿನಿಯರಿಂಗ್ ಮಾಡ್ಕೊಂಬಂದು, ಅದು ಕೆಳಗಡೆ ಮೆಕ್ಯಾನಿಕಲ್ ಅಲ್ವಾ, ಕಾರ್ ಕೆಳಗಡೆ ಹೋಗಿ ಏನೋ ರಿಪೇರಿ ಮಾಡೋ ಟೈಮ್ನಲ್ಲಿ ಒಂದೇ ಒಂದು ಸಣ್ಣದು ಏನೋ ಒಂದು ಕಣ ಅದು ಹೊಡೆಯುವಾಗ ಇದು ಸೂಕ್ಷ್ಮ ಕಣ ಇದೆಯಲ್ಲ ಕಾರಿಂದು, ಅದು ಕಣ್ಮೇಲೆ ಬಿದ್ದುಬಿಟ್ಟಿದೆ. ಅದು ಕಣ್ಣಿಗೆ ಏಟಾಗಿದೆ ಸ್ವಲ್ಪ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಇಷ್ಟಪ್ಪ ಬ್ಯಾಂಡೇಜ್ ಹಾಕಿ ಕಳಿಸ್ಬಿಟ್ರು. ನಾನು ನಿದ್ರೆಯಿಂದ ಬಾಗಿಲು ತೆಗೆದು ನೋಡಿದ್ದೆ, ನನಗೆ ಮನಸ್ಸು ಏನೋ ಒಂಥರ ಆಗಿಬಿಡ್ತು, ನಾನೇ ಜ್ಞಾನ ತಬ್ಬಿದೋದಂಗೆ ಆಗ್ಬಿಡ್ತು. ಆಮೇಲೆ ಏನೋ ದಪ್ಪ ಕಾಣಿಸಂಗೆ ಆಗ್ಬಿಡ್ತು, ಹೆಂಗೆಂಗೋ ಆಗ್ಬಿಟ್ಟು ಡಾಕ್ಟ್ರ್ ಹತ್ರ ರಾತ್ರಿ 12 ಗಂಟೆಗೆ ಹೋಗಿದ್ದೀನಿ. ಆ ಥರ ಆಗ್ಬಿಡುತ್ತೆ. ಏಕೆಂದರೆ ವ್ಯಾಮೋಹ, ಅಲ್ಲಿ ಅತಿಯಾದ ವ್ಯಾಮೋಹ ಇದ್ದಾಗಲೂ ಕೂಡ ಈ ಥರ ಕನಸುಗಳು ಬೀಳುತ್ತೆ, ಮನಸ್ಸು ಚಂಚಲತೆ ಉಂಟಾಗ್ಬಿಡುತ್ತೆ. ಈ ಹುಚ್ಚುತನ ಬರೋದು ಅಲ್ಲಿಂದನೇ. ಕೆಲವು ಏನೋ ಥರ ಸೈಕೋ ಅಂತಾರಲ್ಲ, ಅವ್ರುಗಳಿಗೆಲ್ಲ ಬರೋದು ಈ ನಿದ್ರೆ ಸರಿಯಾಗಿಲ್ಲದೆ ಇರೋದ್ರಿಂದ, ಮನಸ್ಸನ್ನು ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಳ್ದೇ ಇರೋದ್ರಿಂದ, ತುಂಬ ಅಂಟ್ಕೊಂಡಿರೋದ್ರಿಂದ ಸೈಕೋಗಳಾಗ್ಬಿಡ್ತಾರೆ. ಯಾವುದಾದ್ರೂ ಅದಕ್ಕೆ ಯಾವಾಗಲೂ ಪುಸ್ತಕಗಳನ್ನು ಓದಬೇಕು ಅಂತ ನಾನು ತುಂಬ ಸರಿ ಹೇಳೋದು. ಅರ್ಥ ಆಗಲಿ ಬಿಡಲಿ, ಅರ್ಥ ಆಗಲ್ಲ ಅಂತ ಇಡಬೇಡಿ. ಅನುಭವ ಏನು ಅರ್ಥ ಆಗ್ಬಿಡ್ತಾ ಇರಲಿಲ್ಲ, ಬಿಡದೆ ಓದ್ತಾ ಇದ್ದರೆ ಅದರಲ್ಲೊಂದು ಶಕ್ತಿ ಇದೆ. ಥಿಯಾಸಫಿ ಬುಕ್ಗಳಲ್ಲಿ ನಿಮಗೆ ಗೊತ್ತಿಲ್ಲ, ಅದು ಅರ್ಥ ಮಾಡಿಸ್ಬಿಡುತ್ತೆ ನಮ್ಮನ್ನು. ಓದ್ತಾ ಇರಬೇಕು. ಸುಮ್ಮನೆ ಬಂದು ಇಲ್ಲಿ ಕೇಳ್ಕೊಂಡು ಹೋಗೋದ್ರಿಂದ ಇದು ಗಾಳಿಲಿ ನಾನು ಹೇಳ್ದಂಗೆ ಆಗುತ್ತೆ ಅಷ್ಟೇ ಹೊರತಾಗಿ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತೀವಿ. ಕೃಷ್ಣಾಜಿ ಹೇಳ್ತಾರೆ, ಬಾಗಿಲಿಂದ ಆಚೆಗೆ ಹೋಗ್ತಿದ್ದಂಗೆ ಎಲ್ಲ ಮರ್ತೋಗ್ತೀರಾ ನೀವು ಅಂತ. ಅದು ಕರೆಕ್ಟು. ಏಕೆಂದರೆ ಮನಸ್ಸಾಗಲೇ ಬೇರೆ ಯೋಚನೆ ಮಾಡ್ತಿರುತ್ತೆ. ಈಗ ಬಾಗಿಲಿಂದ ಹೋಗ್ತಿದ್ದಂಗೆ ಮನೆಗೆ ಹೋಗಬೇಕು, ಬಸ್ ಕತ್ತಬೇಕು, ಇದೇ ಯೋಚನೆ ತಾನೇ ಬರೋದು. ಅಡುಗೆ ಮಾಡಬೇಕು, ಇದೇ ತಾನೇ ಯೋಚನೆಗಳು ಬರೋದು. ಅದೇ ನೀವು ಓದ್ಬಿಟ್ಟು ಅರ್ಧ ಗಂಟೆ ಧ್ಯಾನ ಮಾಡಿ ಅದು ಮನಸ್ಸಿನಲ್ಲಿ ಹಂಗೆ ಉಳ್ಕೊಂಡಿರುತ್ತೆ. ಆವಾಗ ನಿಮಗೆ ಬೇರೆಯವ್ರು ಹೇಳಿದಾಗ ತಕ್ಷಣವೇ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಅದರಿಂದ ಓದಬೇಕು, ಪುಸ್ತಕಗಳನ್ನು ಓದಬೇಕು ಅನ್ನೋದು ನಾನು ಹೇಳ್ತಾ ಇರೋದು. ಅವನು ಕಾಮಲೋಕದ ಪ್ರಜ್ಞೆಯಲ್ಲಿ ಎಚ್ಚೆತ್ತಿರುವ ಸ್ಥೂಲ ದೇಹವನ್ನು ಹೊಂದಿರುವವನು ಅಥವಾ ಹೊಂದಿರದ ತನ್ನ ಸ್ನೇಹಿತರನ್ನು ಭೇಟಿ ಮಾಡಿ ಅವನೊಂದಿಗೆ ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ನೋಡಿ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ, ಮುಂದಕ್ಕೆ ಹೇಳ್ತಾರೆ, ಈ ಕಾಮದೇಹ ಹೋಗುತ್ತಲ್ಲ ನಮ್ಮ ನಿದ್ರಾವಸ್ಥೆಯಲ್ಲಿ ಪ್ರಜ್ಞೆ,
ಆ ಸ್ಥೂಲ ಪ್ರಜ್ಞೆ ಮೇಲೆ ಹತ್ತುತ್ತಾ 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 ಆ ಪ್ರಜ್ಞೆನೂ ಉನ್ನತ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಉನ್ನತ ಮಟ್ಟಕ್ಕೆ ಹೋದಾಗ ಉನ್ನತ ಪ್ರಜ್ಞೆ ಆಗಿಬಿಡುತ್ತಲ್ಲಿ. ಅಲ್ಲಿ ಕೇಂದ್ರೀಕರಿಸಿ ಎಲ್ಲವನ್ನು ಸ್ವೀಕಾರ ಮಾಡಿ ಹೇಳ್ತಾರೆ ಇಲ್ಲಿ, ಆ ಕಾಮದೇಹದಿಂದನೇ ನೀವು ಹೊರಗಡೆ ಹೋಗಿ ವಿಚಾರ, ಯಾರೋ ಕನಸಿನಲ್ಲಿ ಫ್ರೆಂಡನ್ನು ನೋಡಿ ಅವನ ಹತ್ರ ವಿಚಾರ ವಿನಿಮಯ ಮಾಡ್ಕೊಳ್ಳೋದು. ಅಯ್ಯೋ ನನಗಿದು ಗೊತ್ತಾಗಲಿಲ್ಲ ನೀನು ಹೇಳು ಅಂತ ಕೇಳೋದು, ಅಥವಾ ಅವನು ಗೊತ್ತಾಗದಿರೋದನ್ನು ನಾನು ಹೇಳೋದು, ಇದನ್ನು ಕೂಡ ಮಾಡ್ಬೋದಂತೆ. ಇದು ಕೂಡ ನಡೆಯುತ್ತೆ ಸ್ವಪ್ನದಲ್ಲಿ ಅಂತ ಹೇಳ್ತಾರೆ. ಅವರಿಗೆ ಕೆಲವು ಸಾರಿ ಹೇಳ್ತಾರೆ, ಅವನು ಭೂಮಿಯ ಇತರ ಭಾಗಗಳಲ್ಲಿರುವ ಇತರ ಸ್ನೇಹವನ್ನು ಬೆಳೆಸಬಹುದು, ಉಪನ್ಯಾಸಗಳನ್ನು ನೀಡಬಹುದು, ಅಥವಾ ಕೇಳಬಹುದು ನಿದ್ರೆಯಲ್ಲೇ, ಕನಸಿನಲ್ಲೇ. ಎಷ್ಟೋ ಸಾರಿ ನಿದ್ರೆ ಮಾಡ್ತಿರುವಾಗ ಎಷ್ಟೋ ಜನಕ್ಕೆ, ನಾನು ಒಂದು ಕಡೆ ಈ ಕಾಮಲೋಕದ ಬಗ್ಗೆ ಬೆಸೆಂಟ್ರು ಒಂದು ಪುಸ್ತಕ ನಾನೆಲ್ಲೋ ಓದಿದ ಜ್ಞಾಪಕ. ನೀನು ಹೋಗಿ ಅಲ್ಲೂ ಕೇಳೋ ಜನ ಇದ್ದಾರಂತೆ, ಬೇಕಾದಷ್ಟು ಜನ ಇದ್ದಾರಂತೆ. ಅವರು ಆಸೆ ಪಡ್ತಾ ಇರ್ತಾರಂತೆ, ಅಯ್ಯೋ ಯಾರಾದರೂ ನಮ್ಗೆ ಒಳ್ಳೆ ವಿಚಾರ ತಿಳಿಸ್ಬಾರ್ದಾ, ನಾವಿನ್ನೂ ಬೆಳಿಬೇಕು ಅನ್ನೋ ಆಸೆ ಪಡ್ತಾ ಇದ್ದಾರೆ. ಅವ್ರಿಗೆ ಈ ಸ್ಥೂಲ ಶರೀರ ಇಲ್ಲಿ ನಿದ್ರೆ ಮಾಡುವಾಗ ಹೋಗಿ ಅವ್ರಿಗೆ ಉಪನ್ಯಾಸ ಮಾಡ್ಬೋದಂತೆ, ಅವ್ರಿಗೆ ವಿಚಾರ ಕೊಡ್ಬೋದಂತೆ, ಇಂಥ ಪುಸ್ತಕಗಳು ಓದಿ ಅಂತ ಹೇಳ್ಬೋದಂತೆ. ಆ ಶಕ್ತಿ ಅದು ಮಾಡ್ಬೋದು ಅಂತಾರೆ ಸ್ವಪ್ನ ಲೋಕದಲ್ಲಿ ಹೇಳ್ತಾರೆ. ಅವನೊಬ್ಬ ವಿದ್ಯಾರ್ಥಿಯಾಗಿದ್ದರೆ ಇತರೆ ವಿದ್ಯಾರ್ಥಿಗಳನ್ನೇ ಭೇಟಿ ಮಾಡಬಹುದು, ಹಾಗೂ ಕಾಮಲೋಕದಲ್ಲಿ ದೊರೆಯುವ ಹೆಚ್ಚಿನ ಸಾಮರ್ಥ್ಯಗಳನ್ನು ಉಪಯೋಗಿಸಿಕೊಂಡು ಸ್ಥೂಲಲೋಕದಲ್ಲಿ ಸಮಾಧಾನಕರ ಪರಿಹಾರವನ್ನು ಕಂಡುಕೊಳ್ಳಲಾಗದಿರುವ ಸಮಸ್ಯೆಗಳಿಗೆ ಸುಲಭವಾದ ನಿವಾರಣೆ ಉಪಾಯಗಳನ್ನು ಪಡೆಯಬಹುದು. ಎಷ್ಟೋ ಸಮಸ್ಯೆಗಳಿರುತ್ತೆ, ವ್ಯವಹಾರ ಮಾಡ್ತಾ ಇರ್ತೀವಿ, ವ್ಯಾಪಾರ ಮಾಡ್ತಿರ್ತೀವಿ, ಮನೆ ಸಂಸಾರ ನಡೆಸ್ತಿರ್ತೀವಿ, ಕೆಲವು ಅದು ಸರಿ ಮಾಡೋಕ್ಕೆ ಆಗಲ್ಲ, ಸಮಸ್ಯೆ ಜಾಸ್ತಿ ಇರುತ್ತೆ. ಆಗ ನೀವು ಉನ್ನತ ಪ್ರಜ್ಞೆ ಅಲ್ಲಿ ಹೋದಾಗ ಆ ಸಮಸ್ಯೆಗಳಿಗೆ ಪರಿಹಾರನೇ ಸಿಕ್ಬಿಡುತ್ತೆ. ಕೆಲವರು ಹೇಳ್ತಾರಲ್ಲ, ನೀವು ನಿದ್ರೆ ಮಾಡಿ ಎದ್ದೇಳ್ರಿ ಸರಿ ಹೋಗುತ್ತೆ ಅಂತ, ದೀರ್ಘ ನಿದ್ರೆ ಮಾಡಿ ಎದ್ದೇಳಿ ಈ ಸಮಸ್ಯೆಗಳೆಲ್ಲ ಪರಿಹಾರ ಸಿಕ್ಬಿಡುತ್ತೆ ಅಂತ. ಅದು ಕರೆಕ್ಟು, ಆ ಥರ ಆಗುತ್ತೆ. ಆಮೇಲೆ ಕೆಲವರು ವಿದ್ಯಾರ್ಥಿಗಳಿಗೆ ಹೋಗಿ ನೀವು ಉಪನ್ಯಾಸ ಕೊಡ್ಬೋದು, ಅಥವಾ ಅವರಿಂದ ಅಲ್ಲಿ ತಿಳಿದಂಥವ್ರ ವ್ಯಕ್ತಿಗಳು ಇರ್ತಾರೆ, ಅವರಿಂದನೂ ನೀವು ಉಪನ್ಯಾಸ ತಗೋಬೋದು, ಸಮಸ್ಯೆಗಳನ್ನು ಪರಿಹಾರ ಕೊಳ್ಳಬಹುದು. ಉದಾಹರಣೆಗೆ, ಒಬ್ಬ ವೈದ್ಯನು ನಿದ್ರಾವಸ್ಥೆಯಲ್ಲಿದ್ದಾಗ ಅವನಿಗೆ ಅತ್ಯಂತ ಆಸಕ್ತಿ ಇರುವ ರೋಗಿಗಳನ್ನು ಭೇಟಿ ಮಾಡಿ ಅವರಿಗೆ ರೋಗೋಪಶಮ ಮಾಡಬಹುದು. ಕೆಲವರಿಗೆ ಇಲ್ಲಿ ಡಾಕ್ಟರ್ ಇರ್ತಾನಲ್ವಾ, ಅವನ ನಿದ್ರೆಯಲ್ಲಿ ಕೂಡ ಅಲ್ಲೂ ಎಷ್ಟೋ ಜನ ಕಾಮಲೋಕದಲ್ಲಿ ಒದ್ದಾಡ್ತಿರ್ತಾರೆ ರೋಗದಿಂದ. ದೇಹ ಇರಲ್ಲ ಅವ್ರಿಗೆ, ಆದರೆ ಕಾಮ ಶರೀರ ಇರುತ್ತೆ. ಅವರು ಕಾಮ ಶರೀರದಲ್ಲೂ ಕೂಡ ರೋಗದಿಂದ ನರಳುತ್ತಿರ್ತಾರೆ. ಅವ್ರಿಗೋಗಿ ನೀನು ಈ ನಿದ್ರಾವಸ್ಥೆಯಲ್ಲಿ ನನ್ನ ಕಾಮ ಶರೀರದಲ್ಲಿ ಹೋಗಿ ಅವ್ರಿಗೂ ಉಪಚಾರ ಮಾಡ್ಬೋದು, ಅವ್ರಿಗೆ ಮೆಡಿಷನ್ನು ರೂಪದಲ್ಲಿ ಅವರಿಗೆ ವೈದ್ಯಕೀಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಅವನು ಇನ್ನೂ ಒಂದು ಸಲಹೆಯನ್ನು ನೀಡಬಹುದಾ, ಹಾಗಾಗಿ ಅವನು ಎಚ್ಚೆತ್ತ ಸ್ಥಿತಿಯಲ್ಲಿ ಅಂತರ್ದೃಷ್ಟಿಯಿಂದ ಬರುವ ಹೊಸ ಮಾಹಿತಿಗಳನ್ನು ಬೋಧಗಳನ್ನು ಪಡೆಯಬಲ್ಲನು. ಕೆಲವು ಸಾರಿ ಎಷ್ಟೋ ಡಾಕ್ಟ್ರುಗಳಿಗೆ ಮೆಡಿಷನ್ನೇ ಗೊತ್ತಿರೋಲ್ಲ, ಈ ರೋಗಿಗೆ ಯಾವ ರೀತಿ ಮೆಡಿಷನ್ ಕೊಡಬೇಕು ಅಂತ ಗೊತ್ತಿರಲ್ವಂತೆ. ಅಂಥವನು ಕೂಡ ಪ್ರಜ್ಞಾರೂಪದಲ್ಲಿ ಕಾಮಲೋಕಕ್ಕೆ ಹೋದರೆ ಅಲ್ಲಿ ಆ ಮೆಡಿಷನ್ ಗೋಚರ ಆಗುತ್ತಂತೆ. ಈಗ ನೀವು ಇದನ್ನು ನೋಡಿ, ಎಡ್ಗರ್ ಕೇಸಿಯವ್ರ ಬುಕ್ ಓದಿದ್ರೆ, ಅವನು ಇನ್ನೂ ಒಂದು ಬುಕ್ ಇದೆ ಇಂಗ್ಲೀಷ್ನಲ್ಲಿ, ಎಡ್ಗರ್ ಕೇಸಿ ಬರೆದಿರೋ ಎಷ್ಟು ಮೆಡಿಷನ್ ರೋಗಿಗಳಿಗೆಲ್ಲ ಮೆಡಿಷನ್ ಹೇಳಿರೋದೇ ಒಂದು ಪುಸ್ತಕ ಇದೆ. ಅವನು ಯಾವ ಡಾಕ್ಟ್ರೇ ಅಲ್ಲ, ಕಾಮಲೋಕದಲ್ಲಿ ಅವನು ಕಾಮ ಶರೀರದಲ್ಲಿ ಹೋಗಿ ಪತ್ತೆ ಮಾಡಿರುವ ವಿಚಾರಗಳನ್ನು ಬರೆದು ಇಟ್ಟಿರೋದು. ಅದನ್ನು ಕೆಲವರು ಬರೆದಿದ್ದಾರೆ. ಒಬ್ಬಳಿಗೆ ತುಂಬ ದಿವಸದಿಂದ ಆಸ್ತಮಾ ಇತ್ತಂತೆ, ಎಷ್ಟು ಮೆಡಿಷನ್ ತೊಗೊಂಡ್ರು ಆಸ್ತಮಾ ಹೋಗಿರಲಿಲ್ವಂತೆ. ಅವನೇನು ಹೇಳ್ತಾನೆ, ಇದು ಒಂದು ಡ್ರಮ್ನಲ್ಲಿ ಸರಾಯಿ ಏನೋ ಅಂತಾರಲ್ಲ, ಅದನ್ನು ಕ್ರೌಡೀಕರಿಸಿ ಇಟ್ಟಿರ್ತಾರಂತೆ, ಹಳೇದಾಗಿರುತ್ತಂತಲ್ಲ, ಅದನ್ನು ನೀನು ತೊಗೊಂಡ್ರೆ ಹೋಗುತ್ತೆ ಅಂತ ಹೇಳಿರ್ತಾನೆ. ಅದು ತೊಗೊಂಡ ತಕ್ಷಣ ಅವಳು ಕಾಯಿಲೆ ಹೋಗಿರುತ್ತಂತೆ, ಆಸ್ತಮಾ ಹೋಗಿರುತ್ತಂತೆ. ಆ ಥರ ಕಾಮ ಶರೀರದಲ್ಲಿ ಎಷ್ಟು ಕೆಲಸ ಮಾಡ್ಬೋದು ನಾವು ನಿದ್ರೆ ಅವಸ್ಥೆ. ಈ ಸ್ಥೂಲ ಲೋಕದ ವ್ಯವಹಾರಗಳನ್ನೆಲ್ಲ ಬಿಟ್ಟು ನಮ್ಮ ಕರುಣೆ ಪ್ರೇಮ ಎರಡು ಬೇಕು ಅಂತ ಧ್ಯಾನ ಮಾಡ್ತಾ ಮಲಗಿದ್ರೆ ನೀವು ಕಾಮ ಶರೀರದಲ್ಲಿ ಹೋಗಿ ಆ ಕರುಣೆಗೆ ಸಂಬಂಧಪಟ್ಟ ವಿಚಾರಗಳು ಯಾರಿಗಾದ್ರೂ ಹೋಗಿ ಸಹಾಯ ಮಾಡ್ಬೋದು ನೀವು ಅಂತ ನಮಗೆ ಪ್ರಚೋದನೆ ಆಗುತ್ತೆ. ನಾವು ಮಾಡ್ಬೋದು. ಆ ಕೆಲಸಗಳನ್ನು ಮಾಡಬೇಕಾದ್ರೆ ಪ್ರಚೋದನೆ ಬೇಕು, ಕರುಣೆ. ನಾವು ನೋಡ್ತಾ ಇರ್ತೀವಿ ಒಂದು ವ್ಯಕ್ತಿನ ಆ ಸಹಾಯ ಮಾಡಬೇಕು ಅಂತ ಇಲ್ಲಿ ಮನಸ್ಸಿನಲ್ಲಿ ಇರುತ್ತೆ, ಆದರೆ ಅಲ್ಲಿ ಹೋಗಿ ಕೊಡೋಕ್ಕೆ ಸೋಮಾರಿತನ. ಅದು ಬರಬೇಕಾದ್ರೆ ಅಲ್ಲಿಂದ ಸ್ಟ್ರಾಂಗಾಗಿ ಬರಬೇಕು. ನಮಗೆ ಎದ್ದೋಗಬೇಕು, ತಕ್ಷಣ ಹೋಗಬೇಕು, ಅವ್ರಿಗೇನು ಸೇವೆ ಬೇಕೋ ಮಾಡಬೇಕು. ಎಷ್ಟೋ ಸರಿ ನಾವೇ ಅಂದ್ಕೊಳ್ತೀವಿ, ಜೋಬ್ನಲ್ಲಿ ದುಡ್ಡಿರುತ್ತೆ, ಪರ್ಸ್ನಲ್ಲಿ ದುಡ್ಡಿರುತ್ತೆ, ಪ್ರಾಣಿದಯ ನಾನೇ ಮೊನ್ನೆ ಮರ್ತುಬಿಟ್ಟು ಬಂದುಬಿಟ್ಟೆ, ಪ್ರಾಣಿದಯ ಸಂಘಕ್ಕೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೋಳು, ಏನೋ ಈ ಗಲಿಬಿಲಿ ಮಾತು ಕತೆ ಕೇಳಿ ಮರ್ತೇ ಹೋಗ್ಬಿಡ್ತು. ಇಲ್ಲಿ ಬಂದು ಪೇಚಾಡ್ಕೊತಾ ಇದ್ದೆ. ತಕ್ಷಣ ಮಾಡಿಬಿಡ್ಬೇಕು, ಇಮಿಡಿಯೇಟಾಗಿ ಮಾತುಗಳು ಆಡಬಾರ್ದು. ಅದಕ್ಕೆ ಒಳ್ಳೊಳ್ಳೆ ಯೋಚನೆಗಳು ಬರ್ತಾ ಇರುತ್ತೆ ನಮಗೆ. ತುಂಬ ಅತೀ ಮಾತಾಡಿದ್ರೆ ಅವೆಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತದೆ.
ಮಾತು ಕಮ್ಮಿ ಮಾಡಬೇಕು ಫಸ್ಟು. ನಮಗೆ ಬೇಕಾದಷ್ಟು ಯೋಚನೆಗಳು ಬರ್ತಾ ಇರುತ್ತೆ. ಆಧ್ಯಾತ್ಮಿಕ ಜೀವಿಗಳಿಗಂತೂ ತುಂಬ ಬರ್ತಿರುತ್ತೆ. ಮೌನವಾಗಿದ್ದಷ್ಟು ಯೋಚನೆಗಳು ಬರ್ತಿರುತ್ತೆ, ತರಂಗಗಳು ಬರ್ತಾ ಇರುತ್ತೆ. ಅದನ್ನು ಸ್ವೀಕಾರ ಮಾಡ್ತಾ ಇರಬೇಕು. ಆವಾಗಲೇ ನಾವು ಕೆಲಸ ಮಾಡೋದು. ಇಲ್ಲದೇ ಇದ್ದರೆ ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ. ಹೇಳ್ತಾರೆ, ಹೊಸ ಮಾಹಿತಿಗಳನ್ನು ಬೋಧನೆ ಪಡೆಯಬಲ್ಲದು. ಅತ್ಯಂತ ಉನ್ನತ ಮಟ್ಟದ ಬೆಳವಣಿಗೆಯು ಆದ ಒಬ್ಬ ವ್ಯಕ್ತಿಯು ಕಾಮದೇಹವು ಅತ್ಯಂತ ಸುವ್ಯವಸ್ಥಿತವಾಗಿದ್ದು ಚೈತನ್ಯಯುಕ್ತವಾಗಿರುವುದರಿಂದಾಗಿ ಸ್ಥೂಲ ದೇಹವು ಸ್ಥೂಲ ಲೋಕದಲ್ಲಿ ಹೇಗೆ ಒಂದು ಉಪಕರಣವಾಗಿದೆಯೋ ಅದೇ ರೀತಿಯಲ್ಲಿ ಕಾಮದೇಹವು ಕಾಮಲೋಕದಲ್ಲಿ ಇನ್ನೂ ಹೆಚ್ಚು ಉಪಯುಕ್ತವಾಗಿರುತ್ತದೆ. ಅದು ಅಲ್ಲಿ ಕೆಲಸ ಮಾಡಿದ್ದೆಲ್ಲ ಈ ಸ್ಥೂಲ ದೇಹಕ್ಕೆ ಬಂದರೆ ಇಲ್ಲಿ ಎಷ್ಟು ಕೆಲಸ ಮಾಡ್ತೀರೋ ಅದಕ್ಕಿಂತ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದಂತೆ ಕಾಮದೇಹದಲ್ಲಿ. ನೀವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅಲ್ಲಿ ಇನ್ನೂ ಆ ಲೋಕದಲ್ಲಿರುವವರಿಗೆ ಇನ್ನೂ ಹೆಚ್ಚಾಗಿ ಒಬ್ಬರಿಗೆ ಮಾಡಿ 10 ಜನಕ್ಕೆ ಮಾಡ್ಬೋದು. ಅಂಥ ಒಂದು ಶಕ್ತಿ, ಅಂಥ ಒಂದು ಅವಕಾಶ ನಿಮಗೆ ದೊರೆಯುತ್ತೆ. ಇಲ್ಲಿ ಒಬ್ಬನಿಗೆ ಮಾಡಿದ್ರೆ 10 ಜನಕ್ಕೆ ಮಾಡ್ಬೋದು. ಕಾಯ್ತಾ ಇರ್ತಾರೆ ತುಂಬ ಜನಕ್ಕೆ ಬೇಕಾಗಿದೆ ಅಲ್ಲೂ ಕಾಮಲೋಕದಲ್ಲಿ. ಯಾಕೆಂದರೆ ಕಾಮಲೋಕದಲ್ಲೂ ಕೂಡ ಇಲ್ಲಿ ಮಾಡಬಾರ್ದೆಲ್ಲ ಮಾಡಿ ತೊಂದರೆಗಳು ಜನಗಳಿಗೆ ಕೊಟ್ಟು ಅಲ್ಲಿ ನಾನು ಮಾಡಬಾರ್ದಾಗಿತ್ತು ಇಂಥ ಕೆಲಸ ಮಾಡಿದೆ ಅಂತ ಒದ್ದಾಡ್ತಾ ಇರೋ ಜನ ಬೇಕಾದಷ್ಟು ಜನ ಇದ್ದಾರೆ. ಅವರು ಯಾರು ಎಲ್ಲಿ ಗರುಡ ಪುರಾಣದಲ್ಲಿ ಹೇಳಿರೋದು ಜನ ಎದುರುಕೊಳ್ಳಿ ಅಂತ ಅಷ್ಟೇ ಬರ್ತಾಗಿದೆ, ಮಾಡದೇ ಇರಲಿ. ಯಾರು ಅಲ್ಲೇನೋ ನೀನು ಬೆಂಕಿಲಾಕಿ ಸುಡಲ್ಲ, ಎಣ್ಣೆಲಾಕಿ ಕರಿಯಲ್ಲ, ಏನೂ ಮಾಡಲ್ಲ ಅಲ್ಲಿ. ಆ ರೀತಿ ಅನುಭವಗಳು ಬರುತ್ತೆ ಆ ಥರ. ಯಾಕೆಂದರೆ ದೇಹ ಇರಲ್ವಲ್ಲ, ಆ ಸೂಕ್ಷ್ಮ ದೇಹಕ್ಕೆ ಬೆಂಕಿಲಾಕಿ ಸುಟ್ಟಂಗೆ ಆಗ್ತಿರುತ್ತೆ. ಯಾರಿಗೋ ತೊಂದರೆ ಕೊಟ್ಟಿರ್ತೀವಿ, ಯಾರಿಗೋ ಹಿಂಸೆ ಕೊಟ್ಟಿರ್ತೀವಿ, ಅದು ದೇಹನ ಬೆಂಕಿಲಾಕಿ ಸುಟ್ಟಂಗೆ ಆಗ್ತಾ ಇರುತ್ತೆ. ಅಂಥವ್ರಿಗೋಗಿ ನೀನು ಸಮಾಧಾನ ಹೇಳಿ ಒಂದು ಸಹಾಯ ಮಾಡ್ಬೋದು. ನಿದ್ರಾವಸ್ಥೆಯಲ್ಲಿ ಕಾಮಶರೀರ ಆಗುತ್ತಲ್ಲ ನಮ್ಮದು, ಆ ಸೂಕ್ಷ್ಮ ಶರೀರ, ಕಾಮಶರೀರ, ಜೀವಾತ್ಮ 3 ಜನನೂ ಹೋಗಿ ಅಲ್ಲಿ ಕೆಲಸ ಮಾಡ್ಬೋದು. ಒಬ್ರಿಗಿಲ್ಲಿ ಸಹಾಯ ಮಾಡಿ. ನಾವು ಎಷ್ಟೋ ಜನನ ರೋಡಲ್ಲಿ ನೋಡ್ತಾ ಇರ್ತೀವಿ, ಬಸ್ಸಲ್ಲಿ ನೋಡ್ತಾ ಇರ್ತೀವಿ. ಅಯ್ಯೋ ಎಷ್ಟು ಕಷ್ಟಪಡ್ತಿದ್ದಾರಪ್ಪ, ಅವ್ರು ಏನಾದ್ರು ಸಹಾಯ ಮಾಡಬೇಕು ಅಂತ ಅಂದರೆ ತಕ್ಷಣ ನಿಮಗೆ ನಿದ್ರಾಲೋಕಕ್ಕೆ ಕೊಟ್ಟೋಗ್ತೀವಿ. ಆ ನಿದ್ರಲ್ಲಿ ಬರುತ್ತೆ. ಅವಾಗ ನಿಮ್ಮ ಕಾಮಲೋಕಕ್ಕೆ ಹೋಗಿ ಎಷ್ಟು ನೀವು ಪಿತೃಲೋಕಕ್ಕೆ ಹೋಗ್ಬಿಟ್ರಂತೂ ಎಷ್ಟು ಜನ ಒದ್ದಾಡ್ತಿರೋದನ್ನು ನೋಡ್ಬೋದು ಅಂತ ಬೆಸೆಂಟ್ರು ಬರೀತಾರೆ. ನಮ್ಮದು ಆ ಶರೀರದಲ್ಲಿ ಒದ್ದಾಡ್ತಿರೋ ಜನಗಳಿಗೆ ನೀವು ಹೋಗಿ ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ ಇಲ್ಲಿ. ಕಾಮದೇಹದ ಪ್ರಯಾಣವು ತತ್ಕ್ಷಣದಲ್ಲಿ ಸಂಭವಿಸುವುದಿಲ್ಲ. ದೇಶ ಹಾಗೂ ಕಾಲಕ್ಕೆ ಸಂಬಂಧಪಟ್ಟಂತೆ ಕಾಮದೇಹದ ಚಲನೆಯು ಎಷ್ಟು ತ್ವರಿತವಾಗಿಲ್ಲಬಲ್ಲದು ಎಂದರೆ ಲೋಕದಲ್ಲಿ ಸ್ಥೂಲ ದೇಹಕ್ಕೆ ಚಲನೆಯ ವೇಗಕ್ಕೆ ಹೋಲಿಸಿದರೆ, ನಮ್ಮ ಸ್ಥೂಲ ಲೋಕ ಇಲ್ಲಿಂದ ನಾನು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 1.5-2 ಗಂಟೆ ಟೈಮ್ ಆಗುತ್ತಲ್ಲ, ಹಾಗೆ ಸ್ಥೂಲ ಲೋಕದ ಪ್ರಜ್ಞೆಗೆ ನೀವು ಹೋದರೆ, ಕಾಮಲೋಕದಕ್ಕೆ ಹೋದರೆ ಯೋಚನೆ ಮಾಡಿದ ತಕ್ಷಣ ಅಲ್ಲಿರ್ತೀವಿ ಕಾಮಲೋಕದಲ್ಲಿ. ಈಗ ನಾನು ಡೆಲ್ಲಿಗೆ ಹೋಗಬೇಕು ಅಂದರೆ ಅಲ್ಲೇ ಡೆಲ್ಲಿಲಿ ಇರ್ತೀನಿ. ಹಾಗೆ ಪ್ರತಿಯೊಂದು ಕೂಡ ಇರುತ್ತೆ ಅಂತ ಹೇಳ್ತಾ ಬರ್ತಾರೆ. ಇಲ್ಲಿ ಹೇಳ್ತಾರೆ, ಸ್ವಪ್ನಗಳು ಪ್ರಭಾವಗಳಿಂದಾಗಿ ಕನಸುಗಳು ಉತ್ಪತ್ತಿಯಾಗುತ್ತವೆ. ಮಾನವನ ಕೆಳರೂಪ ಮನಸ್ಸಿಗೆ ಸಂಬಂಧಿಸಿದಂತೆ ಅವನ ಸ್ಥೂಲ ದೇಹದ ಮೆದುಳು ಇರುತ್ತದೆ. ಅದರ ಅಭ್ಯಾಸ ಬಲವೆಂದರೆ ಅದನ್ನು ಸಮೀಪಿಸುವ ಎಲ್ಲ ಇಂದ್ರಿಯಗಳು ಆಂತರಿಕ ತಾಣಗಳು ಚಿತ್ರಗಳ ರೂಪದಲ್ಲಿ ಅಭಿವ್ಯಕ್ತ ಮಾಡುತ್ತದೆ. ಈಗ ಈ ರೂಪ ಮನಸ್ಸಿದೆಯಲ್ಲ, ಆ ರೂಪ ಮನಸ್ಸು ನಾವೇ ರೂಪ ಕಟ್ಟಿಕೊಂಡು ರೂಪಗಳನ್ನೆಲ್ಲ ಅಲ್ಲಿ ತುಂಬಿರ್ತೀವಲ್ಲ, ಅದು ಬಂದು ನಮ್ಮ ಇಂದ್ರಿಯಗಳಿಗೆ ಪ್ರಚೋದನೆ ಮಾಡ್ತದೆ. ಏನೇನು ರೂಪ ನೋಡಿದ ತಕ್ಷಣ ಅದು ಬೇಕು, ಇದು ಬೇಕು, ಇಷ್ಟು ಬೇಕು, ಅದು ಬೇಕು ತುಂಬಿಕೊಳ್ತಾ ಇರ್ತೀವಲ್ಲ, ಅವ್ರಾಗ ನಾನಿರಬೇಕು, ಆ ಥರ ಎಲ್ಲ ರೂಪ ಪ್ರತಿಯೊಂದು ಯೋಚನೆಯೂ ಒಂದು ರೂಪ ಕಟ್ಟಿಕೊಳ್ಳುತ್ತೆ. ಆ ರೂಪ ನಮ್ಮ ರೂಪ ಮನಸ್ಸಿನಲ್ಲಿ ಹೋಗಿ ಸೇರಿಕೊಂಡಿರುತ್ತೆ. ಅದು ಒಂದು ಕಡೆ ಜೀಸಸ್ ಕ್ರೈಸ್ಟ್ಗೆ ಹೇಳೋದು ಮೌನವಾಣಿಲೇ ಓದಿದ್ದು ಅನ್ಸುತ್ತೆ. ಕ್ರೈಸ್ಟ್ ಹೋಗ್ತಾ ಇರಬೇಕಾದ್ರೆ ಮೂಟೆ ತುಂಬಿಕೊಂಡು ಅವರು ಕರುಣೆ ಪ್ರೀತಿನೇ ತುಂಬಿರ್ತಾರೆ ಆ ಮೂಟೆಯಲ್ಲಿ. ಒಳಗಡೆ ಹೋಗಬೇಕಾದ್ರೆ ಬಾಗಿಲು ಹಿಡಿಯೋದೇ ಇಲ್ವಂತೆ. ಆವಾಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತಂತೆ, ಆ ಚೀಲನ ಕೊಡೋಬಿಟ್ಟು ಒಳಗಡೆ ಬಾ ಅಂತ. ನಾವು ತುಂಬ್ಕೊಂಡಿರ್ತೀವಲ್ಲ, ಸಹಾಯ ಮಾಡಿದ್ದು, ಯಾರಿಗೂ ಕೊಟ್ಟಿದ್ದು, ಅದೆಲ್ಲ ಅದೂ ಒಂದು ಬಂಧನವೇ. ಅದೂ ಕೂಡ ಮೂಟೆ ಒಳಗಡೆ ಬಂದು ಸೇರಿಕೊಳ್ಳುತ್ತೆ, ಸಂಚಿತವಾಗಿ ಸೇರಿಕೊಳ್ಳೋದು. ಕರ್ಮದಲ್ಲಿ ಬರುತ್ತೆ ಸಂಚಿತ ಕರ್ಮ. ಅದನ್ನು ಕೊಡುವ ಹಾಕ್ಬಿಡ್ಬೇಕು. ನಾನು ಯಾರು ಮಾಡೋಕ್ಕೆ? ಭಗವಂತ ಎಷ್ಟು ಕೆಲಸ ಮಾಡ್ತಿದ್ದಾನೆ, ನಾನು ಮಾಡಿದೆ ಅಂತ ಯಾರಿಗಾರು ಬಂದು ಹೇಳಿದಾನ? ಈ ಗಿಡ ಮರಗಳೈತಿವಾಗ ಎಲ್ಲೂ ಹೋಗ್ಬೇಡಿ. ಗಿಡ ಮರಗಳು ಎಷ್ಟು ಹಣ್ಣು ಕೊಡುತ್ತೆ, ಹೂ ಕೊಡುತ್ತೆ, ಗಾಳಿ ಒಳ್ಳೆ, ಅವೆಲ್ಲ ಇಲ್ಲದೆ ನಾವು ಬದುಕಿರ್ತೀವ? ಅದೆಲ್ಲ ನಾನು ಮಾಡಿದೆ, ನಾನು ಕೊಟ್ಟೆ ಅಂತ ಹೇಳ್ತಾ ಇದೆಯಾ? ಯಾಕೆ ಮನುಷ್ಯ ಹಿಂಗೆ ಅಲ್ಲಿಗೆ ಎಡಗೈ ಕುರಾನ್ ಹೇಳ್ದಂಗೆ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಆ ಸ್ಥಿತಿಗೆ ನಾವು ಬರಬೇಕು. ಆಗ ನಾವು ಇನ್ನೂ ಕಾಮಲೋಕದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ಬೋದು. ಅಲ್ಲಿ ನರಳುತ್ತಾ ಇದ್ದಾರೆ ಜನ.
ಅಲ್ಲೋಗಿ ಮಾಡ್ಬೋದು. ಇಲ್ಲೂ ಕೂಡ ನೀವು ಕೂತಿದ್ದ ಹತ್ರನೇ ಸಂಕಲ್ಪ ಕಳಿಸ್ಬೋದು. ಅಂದರೆ ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು, ಕರುಣೆಯಿಂದ ತುಂಬಿರಬೇಕು, ಪ್ರೇಮದಿಂದ ತುಂಬಿರಬೇಕು, ಸ್ವಾರ್ಥ ಇರಬಾರ್ದು, ನಾನು ಮಾಡಿದೆ ಅನ್ನೋದಿರಬಾರ್ದು. ಆವಾಗ ನಾವು ಕಲಿಸಿದ ಸಂಕಲ್ಪ ಹೋಗಿ ಅವ್ರನ್ನ ಮುಟ್ಟುತ್ತೆ, ಅವ್ರ ಸಹಾಯ ಆಗೇ ಆಗುತ್ತೆ. ಅಂಥ ಒಂದು ಶಕ್ತಿ ನಮ್ಮಲ್ಲಿ ಭಗವಂತ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನು ಉಪಯೋಗಿಸ್ಬೇಕು. ಬರೀ ಸ್ವಾರ್ಥ ಬೇಡ, ಬೇಕು, ಎಷ್ಟು ಬೇಕು ಅಷ್ಟು ಲಿಮಿಟ್. ನಮಗೆ ನಿತ್ಯ ಜೀವನಕ್ಕೆ ಏನು ಬೇಕಾಗಿದೆ ಅಷ್ಟು ಮಾಡ್ಕೋಬೇಕು. ಇನ್ನು 10 ವರ್ಷಕ್ಕೆ 100 ವರ್ಷಕ್ಕಾಗುವಷ್ಟು ಮಾಡಿಡೋದಲ್ಲ. ಮಗುನ ಬೆಳೆಸ್ತೀವಿ ಎಲ್ಲಿವರೆಗೆ? ಅದಕ್ಕೊಂದು ಏಜು, ಅದಕ್ಕೆ ತಾನೇ ಸ್ವಂತವಾಗಿ ದುಡಿಯೋವರೆಗೆ. ಆಮೇಲೆ ಅದು ಮುದುಕನಾಗೋವರೆಗೂ ಅದಕ್ಕೆ ಹೆಂಡತಿ ಮಕ್ಕಳು ಬಂದಿದ್ರು ನನ್ನ ಮಗ ಅಂತ ಸಾಕ್ತಾನೆ ಇರೋದೇ ಕೆಲಸನ? ಅವನು ಕೊಡ್ತಾನೆ ಇರೋದೇ ಕೆಲಸನ? ಅವನಿಗೆ ಅವನು ದುಡಿತಾನೆ, ಕಾಲು ಬಂದಿದೆ, ಬುದ್ಧಿ ಬಂದಿದೆ, ದುಡ್ಕೋತಾನೆ, ಏನಕ್ಕೆ ಅವ್ನಿಗೆ ಇಡಬೇಕು ಆಸ್ತಿನ? ದಾನ ಮಾಡು. ನೀನು ದಾನ ಮಾಡಿದ ಮಗನಿಗೋಗಿ ಸೇರುತ್ತೆ. ಅವನೇನು ಕೆಲಸ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದಕ್ಕೆ ಪಿತೃಗಳು ಮಾಡಬೇಕು ಅನ್ನೋದು. ಮನೆಯ ಹಿರೀಕರು ಮಾಡ್ತಾ ಬಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಮನೆಯವರೇ ಜಿಪುಣತನ ಮಾಡ್ಕೊಂಡು ಎಲ್ಲ ಕ್ರೋಢೀಕರಿಸ ಮಗನ ಕೊಟ್ಟರೆ ಅವ್ನು ನಾಳೆ ಕುಡಿದು ಹಾಳಾಗಿ ನೋಡಿದ್ದೀವಲ್ಲ ಎಷ್ಟೋ ಮನೆಗಳು ಹೆಂಗೆ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ. ಇವನು ದಾನ ಮಾಡಿದರೆ ಅದು ಹೋಗಿ ಹೇಳ್ತಾರೆ ಒಂದು ಕಡೆ ಪ್ರೇಯರ್ ಅನ್ನೋದರಲ್ಲಿ ಬೆಸೆಂಟ್ರದ್ದು ಒಂದು ಪೇಪರನ್ನು ಓದಿದೆ. ಒಬ್ಬ ಜೀಸಸ್ ಕ್ರಿಶ್ಚಿಯನ್ನು ಒಂದು ಆಶ್ರಮ ನಡೆಸ್ತಾ ಇರ್ತಾನೆ. ಅವನು ಅನಾಥಾಶ್ರಮ, ಅವನು ಯಾರಾದರೂ ಕೊಟ್ಟಿದ್ರಿಂದ ತಾನೇ ಅನಾಥಾಶ್ರಮ ನಡೆಸೋದು. ಅವನು ಹೋಗಿ ಇದು ರೇಷನ್ ನೋಡ್ತಾ ಇರ್ತಾನೆ. ಒಂದು ವಾರಕ್ಕಾಗುವಷ್ಟಿರುತ್ತೆ. ಅಯ್ಯೋ ಏನಪ್ಪ ಮಾಡೋದು, ಯಾರೂ ತಂದು ಕೊಡಲಿಲ್ವ ಇದುವರೆಗೂ, ಇನ್ನೊಂದು ವಾರಕ್ಕಾಗೋ ಮಕ್ಕಳನ್ನ ಹೆಂಗಪ್ಪ ಉಪವಾಸ ಆಗೋದು ಅಂತ ಅವನು ದಿನ ಜೀಸಸ್ ಹತ್ರ ಪ್ರೇಯರ್ ಮಾಡ್ತಾ ಇರ್ತಾನೆ. ಅದು ಇನ್ನು ಒಂದು ದಿವಸಕ್ಕಾಗುವಷ್ಟು ಆಹಾರ ಇರುತ್ತೆ. ಅಲ್ಲಿವರೆಗೂ ಯಾರೂ ತಂದು ಕೊಟ್ಟಿರಲ್ಲ. ಇವನಿಗೆ ಯಾವಾಗಲೂ ಪೇಪರಲ್ಲಿ ಹಾಕಿರೋದು, ಯಾರ್ದೋ ಆ ಪೇಪರ್, ಹಳೇ ಪೇಪರ್, ಅವ್ನು ನೋಡಿ ಇಂಥ ಆಶ್ರಮಕ್ಕೆ ಬೇಕಂತೆ ಅಂದ್ಬಿಟ್ಟು ಮೂಟೆಗಟ್ಟಲೆ ತಂದು ಕೊಟ್ಟನಂತೆ. ಅಂಥ ಒಂದು ಸಂಕಲ್ಪ ರೂಪ ಇವನ ಯೋಚನಾ ಶಕ್ತಿ ಆ ಪೇಪರ್ ನೋಡೋಂಗೆ ಮಾಡ್ತಾವನಿಗೆ. ಹಾಗೆ ಅಂಥ ಒಂದು ಶಕ್ತಿ ಆ ಮಕ್ಕಳ ಮೇಲೆ ಕರುಣೆ ಪ್ರೀತಿ ಇದ್ದಿದ್ದರಿಂದ ಅವ್ನಿಗೆ ಆಹಾರ ಇಲ್ದಂಗೆ ಆಗ್ಬಿಡುತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವನು ಪ್ರೇಯರ್ ಮಾಡಿದ್ರಿಂದ ಮುಟ್ಟುತ್ತೆ ಒಬ್ರಿಗೆಲ್ಲ ಒಬ್ರಿಗೆ ಹೋಗಿ. ಸ್ವಾರ್ಥ ಇಲ್ಲ ಅಲ್ಲಿ. ಆದ್ದರಿಂದ ಆ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅವನು ರೂಪ ಮನಸ್ಸಿಗೆ ಸಂಬಂಧಿಸಿದಂತೆ ಇರುವ ಮೆದುಳಿನ ಸೂಕ್ಷ್ಮ ಭಾಗದಲ್ಲಿ ಸದಾಕಾಲ ಒಂದಕ್ಕೊಂದು ಸಂಬಂಧವಿಲ್ಲದ ರೀತಿಯ ಚಿತ್ರಗಳು ಸಾಲಾಗಿ ಪ್ರದರ್ಶನವಾಗುತ್ತಿರುತ್ತದೆ. ಅರೂಪ ಮನಸ್ಸಿನಲ್ಲಿ ಇರೋದೆಲ್ಲ ಪ್ರೇಮ, ಕರುಣೆ, ಆತ್ಮಶಕ್ತಿ ಹರಿತಾ ಇರುತ್ತಲ್ಲಿ, ಅಲ್ಲಿರುತ್ತೆ. ಅದು ಬಂದು ನಮ್ಮಲ್ಲಿ ರೂಪ ದೇಹದಲ್ಲಿರೋದೆಲ್ಲ ನಮ್ಮ ಸ್ಥೂಲ ಪ್ರಜ್ಞೆ, ಸ್ಥೂಲ ರೂಪಗಳು. ರೂಪ ಇಲ್ಲದೇ ಇರುವಂಥ ಸ್ಥಿತಿ ಅದು. ಅಲ್ಲಿ ರೂಪನೇ ಇಲ್ಲ. ಕಾಮಶರೀರವು ಸ್ವಚ್ಛಂದ ರೀತಿಯಲ್ಲಿ ಹುಚ್ಚುಚ್ಚಾಗಿ ಮುನ್ನುಗ್ಗುವ ಆಸೆಗಳಿಂದ ಹಾಗೂ ಭಾವೋದ್ರೇಕದಿಂದ ದುಡಿಯುತ್ತಾ ಇರುತ್ತದೆ. ಕಾಮಶರೀರ ಯಾವಾಗಲೂ ಆಸೆ ಸ್ವಚ್ಛಂದ ರೀತಿಯಲ್ಲಿ ಹರಿತಾ ಇರುತ್ತೆ. ನಾವು ಮಾಡೋದೆಲ್ಲ ಸ್ವಚ್ಛಂದ ರೀತಿಯಲ್ಲೇ ಇರೋದು. ಬೇಕು ಅಂತ ತಂದು ತುಂಬ್ಕೊಳ್ಳೋದು. ಅದೇ ನೀವೊಂದು, ನಾನು ಎಷ್ಟೋ ಜನಕ್ಕೆ ಹೇಳ್ತೀನಿ, 10 ಸೀರೆ ತೊಗೊಳೋದ್ರ ಬದಲು 2 ಸೀರೆ ತೊಗೊಂಡಿನಿ, 8 ಸೀರೆ ದುಡ್ಡು ದಾನ ಮಾಡ್ರಮ್ಮ ಅಂತೀನಿ. ತೊಗೊಳ್ಳಿ, ಬೇಕು ನಿಜ, 2 ಸೀರೆ ತೊಗೊಳ್ಳಿ, ಯಾಕೆ ತಂದು ತುಂಬ್ಕೊಳ್ಳೋದು? ಅಲ್ಲಿ ನಾನು ಬೇಕಾದಷ್ಟು ಜನ ಇದ್ದಾರೆ. ಎಷ್ಟು ನಮ್ಮ ಥಿಯಾಸಫಿಕಲ್ ಸೊಸೈಟಿಲಿ ಅಡಿಯಾರ್ನಲ್ಲಿ ಯಾವುದೂ ದುಡ್ಡು ಸುರಿತಾ ಇಲ್ಲ ಅಲ್ಲಿ. ಅದೇ ಕ್ರಿಶ್ಚಿಯನ್ನಿಂದ ಫಾರಿನ್ ದುಡ್ಡುಗಳು ಯಾವುದೂ ಬರೋಲ್ಲ. ಕ್ರಿಶ್ಚಿಯನ್ ಚರ್ಚ್ಗಳಿಗೆ ಕೋಟಿಗಟ್ಟಲೆ ದುಡ್ಡು ಬಂದು ಬೀಳ್ತಾ ಇರುತ್ತೆ. ದಾನ ಅಲ್ಲಿ ನೋಡಿ, ಅವರು ಜೀಸಸ್ ಕ್ರೈಸ್ಟ್ ಮೇಲೆ ಅಷ್ಟು ಭಕ್ತಿ, ಅನಾಥಾಶ್ರಮಕ್ಕೆ ದುಡ್ಡು ದಾನ ಮಾಡ್ತಾನೆ ಇರ್ತಾರೆ. ಅದು ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಯಾರೂ ದಾನ ಮಾಡಲ್ಲ. ಹೋಗೋರೆಲ್ಲ ತಿಂದುಬಿಟ್ಟು ಬರೋರೆ. ಅದು ಏನಕ್ಕೆ ನಾವು ಅಷ್ಟು ಕೊಡಬೇಕು, ನಾವು ಕೊಟ್ಟಿಲ್ವಾ, ಆಗ್ತಾರೆ ಬಿಡು, ಈ ಥರ ಮಾತುಗಳು ಬೇರೆ. ಅಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ರು. ನನಗೆ ಅವ್ರನ್ನ ಆ ರೂಮ್ ಕರೆದ ತಕ್ಷಣ ಅವ್ರನ್ನ ಮಕ್ಕಳನ್ನೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗೋದು ಪಾಪ. ಅಂಥವ್ರನ್ನ ನಾವು ನಮ್ಮ ಕೈಲಾದಷ್ಟು ಏನೋ ಒಂದು ಸಹಾಯ ಮಾಡಬೇಕು. ಬರೀ ನಮ್ಮದನ್ನೇ ನಾವು ನೋಡೋದು, ಅಂಗಡಿಗಳಿಗೆ ಹೋಗೋದು, ತುಂಬ್ಕೊಂಬರೋದು ಅದಲ್ಲ. ಅದನ್ನೇ ಹೇಳ್ತಾರೆ ಇಲ್ಲಿ, ಕಾಮ ಶರೀರ ಸ್ವಚ್ಛಂದವಾಗಿ ಹಾರಾಡೋಕ್ಕೆ ಬಿಟ್ಬಿಟ್ಟಿದ್ದೀವಿ. ಕಾಮ ಶರೀರದಲ್ಲೂ ಉನ್ನತ ಮನಸ್ಸಿದೆ, ಉನ್ನತ ಶಕ್ತಿಗಳಿದೆ. ಅದನ್ನು ನಾವು ಕೇಂದ್ರೀಕರಿಸಿ ಒಳಗೆ ಹೇಳ್ಕೋಬೇಕು ಅಂತ ಹೇಳ್ತಾರೆ. ಅವನ ಕಾರಣ ಶರೀರವು ಸಂಪೂರ್ಣ ಸಂವೇದನಾ ಶಕ್ತಿ ಅನ್ನೋದು ಕಳೆದುಕೊಂಡಿರೋ ಸ್ಥಿತಿಯಿಂದ ಪರಿಪೂರ್ಣ ಸಂವೇದನಾ ಸಾಮರ್ಥ್ಯದ ಸ್ಥಿತಿಯವರೆಗೂ ಯಾವ ಮಧ್ಯಸ್ಥಿತಿಯಲ್ಲಾದರೂ ಇರಬಹುದು. ಈ ಕಾರಣ ಶರೀರ ಇದೆಯಲ್ಲ, ಅದು ಈ ಸಂಪೂರ್ಣವಾಗಿ ಹೊರಗಡೆ ಹೊಟ್ಟೋಗ್ಬಿಡುತ್ತೆ. ಯಾಕೆಂದರೆ ಈ ಕಾಮ ಶರೀರನೇ ಆಟ ಆಡ್ತಾ ಇರುತ್ತಲ್ಲ, ಆಸೆಗಳೇ ತುಂಬಿಕೊಂಡಿರುತ್ತಲ್ಲ, ಅಲ್ಲಿ ಅದು ಕೆಲಸ ಮಾಡೋಕ್ಕೆ ಬಿಡಲ್ವಲ್ಲ. ಕಾರಣ ಶರೀರ ಯಾವಾಗಲೂ ಕರುಣೆ, ಪ್ರೀತಿ, ಪ್ರೇಮವನ್ನು ಹರಿಸುವ ಕೆಲಸ ಅದು.
ಅದು ಮಾಡೋಕ್ಕೆ ಇಲ್ಲಿ ಅವಕಾಶನೇ ಇಲ್ದಂಗೆ ಆಗ್ಬಿಡುತ್ತೆ. ಕಾರಣ ಶರೀರ ಏನು ಮಾಡುತ್ತೆ? ದೂರವಾಗಿ ನಿಂತ್ಕೊಂಡ್ಬಿಡುತ್ತೆ. ಈಗ ನಮ್ಮಲ್ಲೂ ಕೆಲವರು ನೋಡ್ತಾ ಇರ್ತೀವಲ್ಲ, ಎಷ್ಟೋ ಜನ ಒಳ್ಳೆ ವ್ಯಕ್ತಿಗಳಿರ್ತಾರೆ, ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ದೂರ ಹೊಟ್ಟೋಗ್ಬಿಟ್ಟಿರ್ತಾರೆ. ಅಯ್ಯೋ ಅವ್ರು ಏನು ಪ್ರಯೋಜನ ಇಲ್ಲಪ್ಪ, ಹೇಳಿ ಏನು ಪ್ರಯೋಜನ ಅಂಥೇಳಿ. ಒಬ್ಬ ವ್ಯಕ್ತಿಯನ್ನು ನಿದ್ರಿಸ್ತಿರುವ ಅವನ ಕಾರಣ ಶರೀರ ತನ್ನನ್ನು ಇನ್ನೂ ಒಳಕ್ಕೆ ಸೆಳೆದುಕೊಂಡು ಇನ್ನಿಲ್ಲದ ಎಲ್ಲ ದೇಹಗಳಿಗೂ ಅವುಗಳ ಪ್ರಜ್ಞೆಗೆ ನಿಲುಕುವ ರೀತಿಯಲ್ಲಿ ಹೆಚ್ಚು ಸ್ವತಂತ್ರವಾಗಿ ಅಭಿವ್ಯಕ್ತಿಗೊಳಿಸುವ ಅವಕಾಶವನ್ನು ನೀಡುತ್ತದೆ. ಆ ವಿವಿಧ ದೇಹಗಳು ಇನ್ನಿತರ ಸಮಯಗಳಿಗಿಂತ ಹೆಚ್ಚಾಗಿ ಹೊರತಾಡಗಳಿಗೆ ಸ್ಪಂದಿಸಲು ಆಗ ಸಾಧ್ಯವಾಗುತ್ತದೆ. ಕಾರಣ ಶರೀರ ಕಾಯ್ತಾ ಇರುತ್ತಂತೆ, ಸ್ವಲ್ಪ ಇಲ್ಲಿ ಪ್ರೇಮ ತೋರಿಸಿದ್ರೆ ಸಾಕಪ್ಪ, ಹೋಗೊಂಚೂರು ತೂರ್ಕೊಳುತ್ತಂತೆ. ತೂರ್ಕೊಂಡು ಅವನನ್ನು ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತಂತೆ ಕಾರಣ ಶರೀರ. ಆಗ ನೋಡಿ, ಹೆಚ್ಚಾಗಿ ಸ್ಪಂದಿಸಲು ಆಗ ಸಾಧ್ಯವಾಗುತ್ತದೆ. ಅವುಗಳದೇ ಆದ ಅಪೂರ್ಣಾವಸ್ಥೆಯು ಪ್ರಜ್ಞಾಸ್ಥಿತಿಯನ್ನು ಹೊಂದಿರುತ್ತದೆ. ಅದರ ಪ್ರಭಾವದಿಂದಾಗಿ ನಿದ್ರಾವಸ್ಥೆಯಲ್ಲಿ ಇದ್ದಾಗ ಇತರ ಎಲ್ಲ ದೇಹಗಳು ಅನುಭವಗಳನ್ನು ಹಸುಕುಮಸುಕಾಗಿ ಜ್ಞಾಪಿಸಿಕೊಂಡು ಮೆದುಳಿನಲ್ಲಿ ಪ್ರತಿಬಿಂಬಿಸಲು ಹಾಗೂ ಸ್ವಪ್ನಗಳನ್ನು ಉತ್ಪಾದಿಸಲು ಸಾಕಾದಷ್ಟು ಕಾರಣಗಳಿರುತ್ತದೆ. ಬೇಕಾದಷ್ಟು ಕಾರಣಗಳಿದೆ. ಅದೆಲ್ಲ ಪ್ರತಿಬಿಂಬಿಸಲು ಸಹಾಯ ಮಾಡಲು ಈ ಕಾರಣ ದೇಹ ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಸಾಕು, ಒಳಗಡೆ ಬಂದು ಪ್ರಚೋದನೆ ಮಾಡಿ ಅವನನ್ನು ಉನ್ನತ ವ್ಯಕ್ತಿಯಾಗಿ ಮಾಡೋಕ್ಕೆ ಕಾಯ್ತಾ ಇರುತ್ತೆ. ಆ ಕಾರಣ ಶರೀರದಲ್ಲಿರೋದೆಲ್ಲ ನಾವು ಇನ್ಸ್ಟೆಂಟಾಗಿ ಮಾಡಿದ ಪುಣ್ಯ ಕರ್ಮಗಳೇ ಹೋಗಿ ಅಲ್ಲಿ ಸೇರಿಕೊಂಡಿರೋದು. ಕಾರಣ ಶರೀರದಲ್ಲಿ ಕಾರಣ ನಾವು ಮಾಡಿದ ಪುಣ್ಯ ಕಾರ್ಯಗಳೆಲ್ಲ ಇನ್ಸ್ಟೆಂಟ್ ರೂಪದಲ್ಲಿ, ಚಿಕ್ಕ ಚಿಕ್ಕ ರೂಪದಲ್ಲಿರುತ್ತೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನಂ ಅಂತ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಯಾವಾಗಪ್ಪ ಕಾರಣ ಶರೀರ ಒಡೆದೋಗೋದು ಅಂದರೆ, ನಾವು ಮಾಡಿದ ಕರ್ಮಗಳು ಪುಣ್ಯ ಕಾರ್ಯಗಳನ್ನೂ ನೆನೆಸ್ಕೊಳ್ದೇ ಇದ್ದಾಗ, ಪುಣ್ಯ ಕಾರ್ಯ ಮಾಡದೆ ದಾನ ಕೊಟ್ಟೆ ಧರ್ಮ ಮಾಡಿದೆ ಅನ್ನೋದು ಕೂಡ ನೆನೆಸ್ಕೊಳ್ದೇ ಇದ್ದಾಗ ಅವನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾನೆ. ಆವಾಗ ಕಾರಣ ಶರೀರ ಒಡೆದೋಗುತ್ತೆ. ಈ ಕಾಮ ಶರೀರ, ಮನೋಮಯ ಶರೀರ ಎಲ್ಲ ಒಡೆದೋಗಿರುತ್ತೆ. ಕಾರಣ ಶರೀರ ಒಡೆದೋಗ್ಬೇಕಾದ್ರೆ ನಾವು ಪುಣ್ಯ ಕಾರ್ಯಗಳು ದಾನ ಧರ್ಮಗಳನ್ನು ಮಾಡಿದ್ದನ್ನು ಮರ್ತೋದಾಗ ಅದು ಒಡೆದೋಗುತ್ತೆ. ಆವಾಗಲೇ ಪುರುಷಾತ್ಮನ ನಿಕಟ ಸಂಪರ್ಕಕ್ಕೆ ಹೋಗೋದು ಅಂತ ಹೇಳಿ ಸ್ವಪ್ನಗಳ ಬಗ್ಗೆ ಇದುವರೆಗೆ ವಿಚಾರಗಳನ್ನು ಮಂಡಿಸ್ತೀವಿ.